ಹೊಂದಿರೋ ಪ್ರಕಾರ ಎಲ್ಲಾ ವಿಷಯಗಳಲ್ಲೂ ಕೂಡ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. John's request represents what parents want for the children. ಇಲ್ಲಿ ಯೋಹಾನನು ಇಲ್ಲಿ ಹೇಳುವಂತ ತಂದೆ ತಾಯಿಗಳು ಪೋಷಕರು ಯಾವುದನ್ನು ಎದುರು ನೋಡ್ತಾರೆ. We want your children to have a good health. ನೀವು ನಿಮ್ಮ ಮಕ್ಕಳಿಗೂ ಸುಕ್ಷೇಮವಾಗಿ ಒಳ್ಳೆ ಆರೋಗ್ಯವುಳ್ಳವರಾಗಿ ಇರಬೇಕೆಂದು ಇಷ್ಟಪಡ್ತೀರಾ ಇಲ್ವಾ? That they should have faithful friends. ಅವರಿಗೆ ನಂಬಿಗಸ್ತರಾದ ಸ್ನೇಹಿತರಿರಬೇಕೆಂಬುದಾಗಿಯೂ, and most importantly spiritual blessings. ಅದು ಮಾತ್ರವಲ್ಲ ಆತ್ಮಿಕವಾಗಿ ಅವರು ಆತ್ಮಿಕವುಳ್ಳವರಾಗಿಯೂ. It's what John wanted his spiritual children. ಇಲ್ಲಿ ಆತ್ಮಿಕವಾದ ತನ್ನ ಮಕ್ಕಳಿಗೆ ಯೋಹಾನ ಹೇಳುವಂತ ಒಂದು ಮಾತು ಇದಾಗಿತ್ತು. He wanted them blessed in every area of their life. ಇಲ್ಲಿ ಯೋಹಾನನು ಇಷ್ಟಪಡ್ತಿದ್ದಾನೆ ತನ್ನ ವಿಶ್ವಾಸಿಗಳು ದೇವರ ಮಕ್ಕಳು ಎಲ್ಲಾ ವಿಷಯದಲ್ಲೂ ಕೂಡ ಅಭಿವೃದ್ಧಿ ಹೊಂದಬೇಕು. That is body, soul and spirit. ಆತ್ಮ, ಶರೀರ, ಪ್ರಾಣದ ವಿಷಯಗಳಲ್ಲಿ. That's why he said, I pray that you may prosper in all things. ಅದಕ್ಕಾಗಿಯೇ ಯೋಹಾನ ಹೇಳ್ತಿದ್ದಾನೆ ಆತನು ಎಲ್ಲರೂ ಎಲ್ಲಾ ವಿಷಯಗಳಲ್ಲೇ ಅಭಿವೃದ್ಧಿ ಹೊಂದಬೇಕು. Hallelujah. Hallelujah. Disagree with everything that Bible teaches about Christian welfare. ಇಲ್ಲಿ ಎಲ್ಲ ಕ್ರೈಸ್ತರ ವಿಶ್ವಾಸಿಗಳು ಎಲ್ಲರಿಗೂ ಒಪ್ಪಿಕೊಳ್ಳುವಂತ ಪದವಾಗಿದೆ. ಎಲ್ಲಾ ವಿಷಯದಲ್ಲೂ ಅಭಿವೃದ್ಧಿ ಹೊಂದಬೇಕು. And there is a special way God demonstrated his desire for man to be blessed in every dimension of life when Jesus died on the cross. ಯೇಸು ಸ್ವಾಮಿ ಆತನು ಶಿಲುಬೆಯಲ್ಲಿ ಮರಣ ಒಂದು ಸಂದರ್ಭದಲ್ಲಿ ಆತನು ಇಷ್ಟಪಟ್ಟಂತು ತನ್ನ ವಿಶ್ವಾಸನ ಮಕ್ಕಳು ಎಲ್ಲಾ ವಿಷಯಗಳಲ್ಲೂ ಕೂಡ ಅವರು ಅಭಿವೃದ್ಧಿನ ಕಾಣಬೇಕೆಂಬುದ ಉದ್ದೇಶದಿಂದಲೇ. See, John says, ಇಲ್ಲಿ ಯೋಹಾನ ಹೇಳ್ತಿದ್ದಾನೆ, that thou mayest prosper and be in health even as the soul prospereth. ನಿನ್ನ ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ ಎಲ್ಲಾ ವಿಷಯಗಳಲ್ಲೂ ಕೂಡ ನೀ ಅಭಿವೃದ್ಧಿ ಹೊಂದು. See, if you deeply observe this verse, ನಾವು ಈ ವಾಕ್ಯವನ್ನ ಆಳವಾಗಿ ನಾವು ಗಮನಿಸಬೇಕು. you cannot prosper in anything or in health unless your soul prospereth. ನೀವು ಎಲ್ಲಿಯ ತನಕ ನಿನ್ನ ಆತ್ಮವು ಅಭಿವೃದ್ಧಿ ಹೊಂದೋದಿಲ್ವೋ ಅಲ್ಲಿಯ ತನಕ ನೀ ಎಲ್ಲಾ ವಿಷಯಗಳು ಕೂಡ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ. Whoever you may be, ಅದು ನೀನು ಯಾರೇ ಆಗಿರಲಿ, whatever you may be, ನೀ ಯಾವರೇ ಆಗಿರಲಿ, unless your soul prospereth, ಎಲ್ಲಿಯ ತನಕ ನಿನ್ನ ಆತ್ಮ ಅಭಿವೃದ್ಧಿ ಹೊಂದೋದಿಲ್ಲವೋ you cannot be prospered. ನೀನು ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ. The richest man in India can say that he is prospered. Richest man in the India can say that he is prospered. ನಾವು ಈ ಭಾರತ ದೇಶದಲ್ಲಿ ಅತಿ ಶ್ರೀಮಂತವಾದಂತ ವ್ಯಕ್ತಿ ಅಂದುಕೊಳ್ತೇವೆ ಆತನು ಅಭಿವೃದ್ಧಿ ಹೊಂದಿದ್ದಾನೆ. But we cannot consider that he has prospered. ನೀವು ಅದನ್ನ ಎಣಿಸಿಕೊಳ್ಳಲು ಸಾಧ್ಯವಿಲ್ಲ ಆತನು ಅಭಿವೃದ್ಧಿ ಹೊಂದಿದ್ದಾನೆ ಎಲ್ಲಾ ವಿಷಯದಲ್ಲಿ ಎಂಬುದಾಗಿ. Unless his soul prospereth, he is not prospered. ಎಲ್ಲಿಯ ತನಕ ಆತನ ಆತ್ಮ ಅಭಿವೃದ್ಧಿ ಹೊಂದೋದಿಲ್ವೋ ಅಲ್ಲಿಯ ತನಕ ಆತನ ಎಲ್ಲಾ ವಿಷಯ ಎಂಬುದಾಗಿ ಸೇರ್ಪಡೆ ಆಗಲು ಸಾಧ್ಯವಿಲ್ಲ. Let us see this today. ನಾವು ಈ ದಿನದಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳೋಣ. Recently I studied about the Holy Spirit and understanding. ನಾನು ತಾತ್ಕ್ಷಣಿಕ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೆ ಪರಿಶುದ್ಧಾತ್ಮನ ಅರ್ಥ ಮಾಡಿಕೊಳ್ಳುವಿಕೆ ಕುರಿತಾಗಿ. When I was studying, I found that fivefold provisions of Christ's blood at Calvary. ಯಾಕಂದ್ರೆ ಇಲ್ಲಿ ನಾನು ಅದನ್ನ ಸ್ಟಡಿ ಮಾಡುವಾಗ ಧ್ಯಾನಿಸುವಾಗ 5 ರೀತಿಯಾದಂತ ಒಂದು ಕಲ್ವಾರಿಯ ಶಿಲುಬೆಯ ಒಂದು ಸಂದೇಶ ನನಗೆ ಸಿಕ್ತು. Five provisions of Christ's blood at the Calvary. ಯಾಕಂದ್ರೆ 5 ರೀತಿಯಾದ ಕ್ರಿಸ್ತನ ರಕ್ತದ ಮೂಲಕವಾಗಿ ಬರುವಂತ ನಮಗೆ ಪ್ರಾವಿಷನ್ಗಳು. As I saw this 5 area of Christ's body that reigned at Calvary. ಯಾಕಂದ್ರೆ ನಾವು ಈ ಗಳಿಗೆಯಲ್ಲಿ ಯೇಸುವಿನ ಶರೀರ ಆತನ ಶರೀರ ಒಣಗಿ ಹೋಗಿದ ಪ್ರಕಾರ I understood how Christ provided for our welfare in this wounded place of man. ನಾನು ಅರ್ಥ ಮಾಡಿಕೊಂಡು ಹೇಗೆ ದೇವರು ಇದರ ಮೂಲಕವಾಗಿ ನಮಗೆ ಒದಗಿಸಿ ಕೊಡ್ತಾರೆ. For example, ಉದಾಹರಣೆಗೆ the blood that flowed from the Christ's crown of thorn ಯಾಕಂದ್ರೆ ಯೇಸು ಸ್ವಾಮಿಯ ತಲೆಯ ಮೇಲಿನ ಆ ಒಂದು ಮುಳ್ಕಿರೀಟ ಬಂದಂತ ರಕ್ತ was for emotional welfare and peace. ಯಾಕಂದ್ರೆ ನಮ್ಮ ಎಮೋಷನಲ್ ಒಂದು ಸಮಾಧಾನಕ್ಕಾಗಿ. First one. ಮೊದಲನೇದಾಗಿ. Second, the blood dripped from his hands that ಆತನ ಕೈಗಳಿಂದ ಸುರಿದಂತ ರಕ್ತ is meant to prosper our labor for him. ನಮ್ಮ ಒಂದು ಕೂಲಿಯ ಒಂದು ಫಲಕ್ಕಾಗಿ. The blood that spilled from his feet ಆತನ ಪಾದದಿಂದ ಸುರಿದಂತ ರಕ್ತ was meant to bless the path we take in life. ನಾವು ಆತನ ಜೀವಿತದಲ್ಲಿ ಭಾಗಿದಾರರಾಗಿ. The blood that ran from his stone back was to heal our body. ಆತನ ಬಾಸುಂಡೆಗಳಿಂದ ಬೆನ್ನಿನಿಂದ ಸುರಿದ ರಕ್ತ ನಮ್ಮ ಅನಾರೋಗ್ಯವನ್ನು ಗುಣಪಡಿಸುವುದಕ್ಕಾಗಿ. And the blood that flown from his side which is pierced ಆತನ ಪಕ್ಕೆಗಳಿಂದ ಸುರಿದ ರಕ್ತ was meant to redeem our soul from sin. ನಮ್ಮ ಆತ್ಮವನ್ನ ನಮ್ಮ ಪಾಪವನ್ನ ರಕ್ಷಿಸುವುದಕ್ಕಾಗಿ.
These are 5 provisions what God revealed to me. ಈ 5 ಪ್ರಾವಿಷನ್ ಗಳನ್ನ ದೇವರು ನಮಗೆ ಪ್ರಕಟಪಡಿಸಿದ್ರು. God wants to bless and protect every aspect of our life. ಇಲ್ಲಿ ದೇವರು ಹೇಳ್ತಿದ್ದಾರೆ, ದೇವರು ನಿಮ್ಮ ಜೀವಿತದ ಎಲ್ಲಾ ಭಾಗಗಳನ್ನ ಕೂಡ ಪ್ರೊಟೆಕ್ಟ್ ಮಾಡಿ ಆಶೀರ್ವಾದ ಮಾಡಲು And ಇಷ್ಟಪಡ್ತಿರುವಂತ that's ದೇವರು. because Satan attacks every aspect of life. ಯಾಕಂದ್ರೆ ಸೈತಾನನು ನಿಮ್ಮ ಜೀವಿತದ ಎಲ್ಲಾ ಭಾಗಗಳನ್ನು ಕೂಡ ಆತನು ತಾಕುತ್ತಾನೆ. Jesus said in John 10:10, ಇಲ್ಲಿ ಯೇಸು ಸ್ವಾಮಿ ಹೇಳಿದ ಯೋಹಾನ 10:10ರಲ್ಲಿ, the thief comes to steal, kill and destroy. ಕಳ್ಳನು ಕದ್ದುಕೊಳ್ಳುವುದಕ್ಕೂ ನಾಶ ಮಾಡುವುದಕ್ಕೂ ಕೊಲ್ಲುವುದಕ್ಕೂ ಬರುತ್ತಾನೆ. But he came that I might have life, that he might have it in abundance. ಆದರೆ ನಾನು ಬಂದಿದ್ದು ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ. See, the Satan came to kill, steal, kill and destroy. ಸೈತಾನನ ಬಂದದ ಉದ್ದೇಶನೇ ಕೊಲ್ಲುವುದಕ್ಕೂ ನಾಶ ಮಾಡುವುದಕ್ಕೂ ಕದ್ದುಕೊಳ್ಳುವುದಕ್ಕೂ. He said, I have come that you might have life and that you might have more abundantly. ಆದರೆ ನಾನು ಬಂದಿದ್ದು ನಿಮಗೆ ನಿತ್ಯ ಜೀವವು ಅಭಿವೃದ್ಧಿ ಇರಬೇಕೆಂಬುದಕ್ಕಾಗಿ. Paul calls believers overcomer and says we should be fruitful and abound in love. ಪೌಲನು ವಿಶ್ವಾಸಿಗೆ ಹೇಳ್ತಿದ್ದ, ನಾವು ಯಾವಾಗಲೂ ಜಯಶಾಲಿಗಳು ಫಲಭರಿತ ಉಳ್ಳವರಾಗಿಯೂ ನಾವು ಕಾಣಲ್ಪಡಬೇಕು ಪ್ರೀತಿಯಲ್ಲಿ. Be fruitful and abound in love and be filled with righteousness. ನಾವು ನೀತಿವಂತಿಕೆಯಲ್ಲಿ ತುಂಬಿದವರಾಗಿರಬೇಕು. That is what our loving Lord desires for you. ನಮ್ಮನ್ನ ಪ್ರೀತಿ ಮಾಡುವಂತ ಸರ್ವಶಕ್ತ ದೇವರು ನಮ್ಮಿಂದ ಎದುರು ನೋಡುವುದು ನಾವು ಈ ಎಲ್ಲ ಕಾರ್ಯಗಳನ್ನ ತುಂಬಿದವರಾಗಿರಬೇಕು. But how do we climb that? ಇದನ್ನ ಹೇಗೆ ನಾವು ಕ್ಲೈಮ್ ಮಾಡಲು ಅರಿಕೆ ಮಾಡಲು ಸಾಧ್ಯ? This is what I want to discuss now. ಇದನ್ನೇ ನಾನು ಹೇಳುವುದಕ್ಕೆ ನಾವು ಡಿಸ್ಕಸ್ ಮಾಡೋಕೆ ಬರುತ್ತಿರೋದು. I want to discuss how you can position yourself into the path of God's blessing. ನೀನು ಯಾವ ರೀತಿಯಾಗಿ ದೇವರ ಒಂದು ಆಶೀರ್ವಾದ ಮಾರ್ಗದಲ್ಲಿ ನೀನು ನಡೆಯಲು ಸಾಧ್ಯ ಎಂಬುದಾಗಿ ಹೇಳುವುದಕ್ಕೆ ಬಂದಿದ್ದೇನೆ. The path isn't always the wide. The path will not be always wide and smooth. ಮಾರ್ಗವು ಅದು ದೊಡ್ಡದಾಗಿಯೂ ಸ್ಮೂತ್ ಆಗಿ ಇರುತ್ತೆ. Many people want smooth path, isn't it? ಯಾಕಂದ್ರೆ ಅನೇಕರಿಗೆ ಮಾರ್ಗಗಳು ಸ್ಮೂತ್ ಆಗಿ ಬೇಕಂತ ಇಷ್ಟಪಡ್ತಾರೆ. They doesn't want difficulty at all. ಅವ್ರಿಗೆ ಕಷ್ಟನೇ ಬೇಡ, Always smooth. ಅವರ ಮಾರ್ಗಗಳು ರಸ್ತೆಗಳು ಏನು ಸ್ಮೂತ್ ಆಗಿರಬೇಕು. They doesn't want to attend funeral at all. ಅವ್ರಿಗೆ ಫ್ಯೂನರಲ್ ಅಟೆಂಡ್ ಮಾಡೋದಕ್ಕೆ ಇಷ್ಟ ಇದೇ ಇಲ್ಲ. Attend only birthday party, wedding ಬರೀ ಬರ್ಡೇ ಪಾರ್ಟಿ, ಮ್ಯಾರೇಜ್ ಸೆರೆಮನಿ ಮಾತ್ರ. Marriage ceremony ಇಲ್ಲ, party. ಪಾರ್ಟಿಗಳನ್ನ ಏನು ಅಟೆಂಡ್ ಮಾಡೋಕೆ ಇಷ್ಟಪಡ್ತಾರೆ. ಇಲ್ಲಿ marriage ceremony 50, 100 people will be there. But marriage party ಗೆ 1000 people will be there. ಮ್ಯಾರೇಜ್ ಸೆರೆಮನಿ ಬರೀ 50 ಜನ ಇದ್ರೆ ಮ್ಯಾರೇಜ್ ಪಾರ್ಟಿಗಳಿಗೆ 1000ದಷ್ಟು ಜನ ಬರ್ತಾರೆ. ಮುಖ್ಯವಾಗಿ ಪೆಂಟೆಕೋಸ್ಟಲ್ ಸಭೆಗಳಲ್ಲಿ. But God's way will be always correct path. ಆದರೆ ದೇವರ ಮಾರ್ಗಗಳು ಸರಿಯಾದ ಮಾರ್ಗ. Because ಯಾಕಂದ್ರೆ the route map is in the Bible. ಯಾಕಂದ್ರೆ ಆ ಒಂದು ಚಿಹ್ನೆ ನಕ್ಷೆ ಇಲ್ಲಿದೆ. But how do we climb this abundant lifestyle? ಆ ನಕ್ಷೆಯ ಮೂಲಕವಾಗಿ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನ ಹೊಂದಿಕೊಳ್ಳಲು ಸಾಧ್ಯ? First we must consciously look to God. ನೀವು ಮೊದಲು ದೇವರನ್ನ ಯಾವುದೇ ಅಲ್ಲಿ ಇಲ್ಲಿ ನೋಡದೆ ಆತನನ್ನ ಎದುರು ನೋಡಬೇಕು. As our answer to every situation. ಆತನ ಹತ್ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳಬೇಕು ಎಲ್ಲ ಸಂದರ್ಭಗಳಲ್ಲಿ. See, the right path is in the Bible. ಸರಿಯಾದ ಮಾರ್ಗ ಇರೋದೇ ಸತ್ಯವೇದದಲ್ಲಿ. So we should look to the Bible for every answer. ನಾವು ಎಲ್ಲ ಉತ್ತರಗಳಿಗೂ ಸತ್ಯವೇದವನ್ನ ನಾವು ಎದುರು ನೋಡಬೇಕು. That's why the song goes like this. ಅದಕ್ಕೆ ಕೀರ್ತನೆ ಒಂದು ಹಾಡು ಈ ರೀತಿಯಾಗಿ ಹೋಗುತ್ತೆ. ಓಟ ಪಂದಯಂ ನೀ ಓಡುಗಿರಾಯ್ ಒಳುಂಗು ಪಡಿನಿ ಓಡು ಮಗ. ನೀನು ನಿನ್ನ ಓಟವನ್ನು ಓಡ್ತಾ ಇದ್ದೀನಿ, ನೀ ಸರಿಯಾದ ರೀತಿಯಲ್ಲಿ ಓಡು ಮಗನೇ. Hallelujah. 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 ನೆರಿಗೆ ವரும் ಪಾವಂಗಲೈ ನಿನ್ನ ಹತ್ತಿರ ಬರುವಂತ ಪಾಪಗಳನ್ನ ಅದನ್ನ ತಳ್ಳಿ ಬಿಟ್ಟು ಒದರಿ ಬಿಟ್ಟು ಓಡು ಮಗ. ನೀವು ಓಡು. ನಮ್ಮನ್ನ ಪಂಡ್ರು ನಾವೇನ್ ಮಾಡ್ತೇವೆ, ನೆರಿಗೆ ವರ ಪಾವತಿಯೇ ತೋರ್ತಿಕೊಂಡು ಓಡುವ. ನಾವು ನಮ್ಮ ಹತ್ತಿರ ಪಾಪವನ್ನೇ ಇಷ್ಟಪಟ್ಟು ನಾವು ಓಡ್ತೇವೆ ಅದರ ಹಿಂದೆ. Look to God as an answer to every situation. ನೀನು ದೇವರನ್ನ ಎದುರು ನೋಡು ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಕ್ಕಾಗಿ. In Chronicles, First Chronicle 14 chapter 8 to 12 verses. ಫಸ್ಟ್ ಕ್ರಾನಿಕಲ್ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 8 ಹಾಗೂ 12ನೇ ವಾಕ್ಯ. When the Philistine heard that David had been anointed king over all Israel. ಯಾವಾಗ ಫಿಲಿಸ್ಟಿಯರು ತಿಳಿದುಕೊಂಡ್ರು ದಾವೀದನನ್ನ ಆ ದೇಶದ ಅರಸನಾಗಿ ಅಭಿಷೇಕ ಮಾಡಿದರೆ ಎಂಬುದಾಗಿ, they went up in the full force to search for him. ಯಾಕಂದ್ರೆ ಆತನನ್ನು ಎದುರುಗೊಳ್ಳಲು ತುಂಬಾ ದೊಡ್ಡ ಸೈನ್ಯದೊಡನೆ. But David heard about it and went out to meet them.
ಆತನು ಆ ಗಳಿಗೆಯಲ್ಲಿ ಆತನ Philistine came, so David inquired of God, shall I ಇಲ್ಲಿ ಫಿಲಿಷ್ಟಿಯರ ಭಾಗ ದೇವರ ಹತ್ರ ದಾವೀದನು ಕೇಳ್ತಿದ್ದಾನೆ, shall I go and attack the Philistines? ನಾನು ಹೋಗಿ ಫಿಲಿಷ್ಟಿಯರ ವಿರುದ್ಧವಾಗಿ ಹೋಗಬಹುದು? Will you deliver them into my hands? ಅವರನ್ನು ನನ್ನ ಕೈಗಳಿಗೆ ಒಪ್ಪಿಸಿ ಕೊಡುವೆಯೋ And the Lord answered him, Go, ಎಂದು ಕೇಳಿದ ದೇವರು ಉತ್ತರ ಕೊಟ್ಟರು, go, I will deliver them into your hands. ನೀನು ಹೋಗು, ನಾನು ಅವರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. And then David went. ಆಗ ದೇವರು ಉತ್ತರ ಕೊಟ್ಟು ಅವರ ಕೈಗೆ ಫಿಲಿಷ್ಟಿಯರನ್ನ ದಾವೀದನ ಕೈಗೆ ಕೊಟ್ಟರು. And David said that, he said, as water breaks out, God has broken out. ಇಲ್ಲಿ ದಾವೀದನು ಹೇಳ್ತಿದ್ದಾನೆ, ದೇವರು ಯೆಹೋವನು ಕಟ್ಟೆಯೊಡೆದ ಪ್ರವಾಹದಂತೆ ನನ್ನ ಶತ್ರುಗಳ ಮೇಲೆ ಬಿದ್ದು ಅವರನ್ನು ನನ್ನ ಮುಖಾಂತರವಾಗಿ ನಾಶ ಮಾಡಿದ್ದಾನೆ. The Philistines abandoned their gods there, and David gave order to burn them in the fire. ಅದು ಮಾತ್ರ ಫಿಲಿಷ್ಟಿಯರಲ್ಲಿ ಬಿಟ್ಟು ಹೋಗಿದ್ದ ದೇವರುಗಳನ್ನು ದಾವೀದನು ಸುಡಿಸಿ ಬಿಟ್ಟನು. Do you do that? ನೀವು ಇದನ್ನ ಮಾಡ್ತೀರಾ? If you want to go anywhere, just you ask the Lord whether shall I go there or not. ನೀವು ಎಲ್ಲಾದ್ರೂ ಹೋಗ್ಬೇಕಾದ್ರೆ ದೇವರನ್ನ ಯಾವಾಗಾದ್ರೂ ಕೇಳಿದ್ರೆ ದೇವರ ಅಲ್ಲಿ ಹೋಗ್ಬೋದಾ ಬೇಡವಾ? Have you asked any time? ಯಾವ ಗಳಿಗೆ ಎಲ್ಲಾದ್ರೂ ಕೇಳಿದ್ದೀರಾ? You asked. Heartfelt advice. ಅಮ್ಮ ಎಮ್ಮೆಸಿ ಕೇಟು ನಾನು ಸಿರಿ ಟೈಮ್ ಕೇಟಿದ್ದೀನಿ இப்போதான் எனக்கு கர்த்தர் உணர்ந்தார். ದೇವರನ್ನೇ ಎದುರು ನೋಡ್ತಾ ಇದ್ದೀರಾ ನಿನ್ನ ಸಮಸ್ಯೆಗಳಿಗೆ ಉತ್ತರಕ್ಕಾಗಿ? There is nothing that Christ cannot help you through. ಆತನಿಂದ ಸಹಾಯ ಮಾಡದಿರುವಂತದ್ದು ಯಾವುದೂ ಇಲ್ಲ ನಿನಗೆ. He is our source of salvation. ಆತನು ನಮ್ಮ ಆತ್ಮಕ್ಕೆ ರಕ್ಷಕನು, source of healing, ನಮಗೆ ಆರೋಗ್ಯದಾಯಕನು, deliverance, ಬಿಡುಗಡೆ ದಾತನು, guidance, ನಮ್ಮನ್ನ ನಡೆಸುವ ಆತನು, strength, ಫಲವು, comfort, ಆದರಣೆ ಕೊಡುವ ಆತನು, or whatever you need. ನಿನಗೆ ಏನು ಬೇಕೋ ಎಲ್ಲವೂ ಆತನು. When God identified himself to Moses at the burning bush, ದೇವರು ಮೋಶೆಯೊಡನೆ ಆತನು ಈ ರೀತಿಯಾಗಿ ಪ್ರತ್ಯಕ್ಷನಾಗುವ ಒಂದು ಮುಳ್ಳಿನ ಪೊದೆಯ ಒಳಗಿಂದ ಬೆಂಕಿಯ ರೀತಿಯಲ್ಲಿ he said, I am that I am. ನಾನೇ ಇರುವ ಆತನು ನಾನೇ. Have you ever heard of the name like that? ಯಾವತ್ತಾದರೂ ಈ ರೀತಿಯಾದ ನಾಮವನ್ನು ಕೇಳಿದ್ದೀರಾ? Moses says, Lord, what is your name? ಮೋಶೆ ಕೇಳ್ತಿದ್ದಾನೆ, ದೇವರೇ ನಿನ್ನ ಹೆಸರೇನು? And the Lord says, it's I am that I am. ನಾನೇ ಇರುವ ಆತನು. What did God mean that by that? What was God saying? ಆ ಗಳಿಗೆಯಲ್ಲಿ ದೇವರ ನಾಮ ಅದರ ಅರ್ಥ ಏನಾಗಿತ್ತು? What do you mean that I am? ಅದರ ಅರ್ಥವೇನು? ನಾನೇ ಇರುವ ಆತನು ಎಂಬುದಾದ್ರೆ ಏನು? What you can say? ನೀವು ಇದಕ್ಕೆ ಏನು ಹೇಳ್ತೀರಾ? Just say. ಹೇಳಿ ಏನಾದ್ರು. He said, I am that I am. ನಾನೇ ಇರುವ ಆತನು. How we can apply into your life? ಇದನ್ನ ಹೇಗೆ ನಿನ್ನ ಜೀವಿತದಲ್ಲಿ ನೀನು ಸೇರ್ಪಡೆ ಮಾಡಿಕೊಳ್ಳಲು ಸಾಧ್ಯ? What did God mean by that? ಇದರ ಅರ್ಥವೇನು? What God was saying? ದೇವರು ಯಾವುದಕ್ಕಾಗಿ ಹೇಳ್ತಿದ್ದಾರೆ? What is my revelation God given to me? ನನಗೆ ಪಾಸ್ಟರ್ಗೆ ಕೊಟ್ಟಂತ ಒಂದು ಪ್ರಕಟಣೆ ಅಂದ್ರೆ, Moses, whatever you need me to be is what I am. ಇಲ್ಲಿ ಯಾವ ರೀತಿಯಾಗಿ ಪಾಸ್ಟರ್ಗೆ ಪ್ರಕಟಣೆ ಸಿಕ್ತು ಅಂದ್ರೆ, ನೀ ಏನೆಲ್ಲ ಆಗಬೇಕು ಅಂದುಕೊಂಡಿದೆಯೋ ಆಗುತ್ತೆ ಎಂಬುದು ಅದು ನಾನೇ. I am Moses. ನಾನೇ ಮೋಶೆಯೇ. It's up to you to fill the blank. I am who I am. ಆ ಒಂದು ಪದವನ್ನ ನೀನು ಫಿಲ್ ಮಾಡ್ಕೋ. ಇದು ನಾನೇ. ನಿನಗೆ ಏನ್ ಆಗ್ಬೇಕೆಂಬುದಾಗಿ ಅಂದುಕೊಂಡಿಯೋ ಅದು ನಾನೇ. I am your salvation. ನಾನೇ ನಿನ್ನ ರಕ್ಷಕ. I am your healing. ನಾನೇ ನಿನ್ನ ಸೌಖ್ಯದಾಯಕ. I am your deliverance. ನಾನೇ ನಿನ್ನ ಬಿಡುಗಡೆದಾಯಕ. I am your guidance. ನಾನೇ ನಿನ್ನ ನಡೆಸುವ I am your strength. ನಾನೇ ನಿನ್ನ ಬಲ. I am your comfort. ನಾನೇ ನಿನ್ನ ಆಧಾರ. I am everything to you. ನಾನೇ ನಿನ್ನ I am. ಕರ್ತನು ನಿಮ್ಮನ್ನು ನೋಡಿ ಹೇಳಿದ್ದಾರೆ, ನಾನು ಎಲ್ಲವೂ ಆಗಿದ್ದೇನೆ. I am your wife. I am your husband. I am your children. I am. ನಾನೇ ನಿನ್ನ ಹೆಂಡತಿ, ನಾನೇ In ನಿನ್ನ this world, ಮಕ್ಕಳು. I am. ನಾನೇ ಎಲ್ಲಕ್ಕೂ. That's a revelation God gave to me. ಕರ್ತನು ಕೊಟ್ಟಂತ ಪ್ರಕಟಣೆ ಕರಗಳ ತಟ್ಟಿ ಸ್ತೋತ್ರ ಮಾಡಿ. Hallelujah. 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 It's a wonderful God. It's a wonderful God. That's what you mean. ಇದರ ಅರ್ಥ ಅದೇ.
I think most Christians believe God is able to do impossible things. ನಾವು ಅನೇಕರು ನಂಬ್ತೇವೆ ದೇವರು ಅಸಾಧ್ಯವನ್ನು ಮಾಡುವ ದೇವರು. They believe He can interfere in the course of human events. ಆತನು ಮನುಷ್ಯನ ಆ ಒಂದು They believe He can interfere in the course of human events. ಮನುಷ್ಯನನ್ನು ಕೂಡ ಉಪಯೋಗಿಸ್ತಾನೆ, ಮಧ್ಯಸ್ಥಿಕೆ ವಹಿಸ್ತಾನೆ ಎಂಬುದಾಗಿ ನಂಬುತ್ತೇವೆ. The issue is not that. Can God solve a problem? ಇಲ್ಲಿ ಪ್ರಶ್ನೆ ಏನಂದ್ರೆ ದೇವರು ನಿನ್ನ ಸಮಸ್ಯೆಯನ್ನ ಬಗೆಹರಿಸಲು ಸಾಧ್ಯನಾ? The issue is, will God solve a problem? ನಿಜವಾಗಲೂ ದೇವರು ಸಮಸ್ಯೆಯನ್ನ ಮನುಷ್ಯನ ಸಮಸ್ಯೆನ ಬಗೆಹರಿಸುತ್ತಾರಾ? But 365 times the Bible expresses God's willingness to supply the needs of His people. ಇಲ್ಲಿ 365ಕ್ಕೂ ಅಧಿಕ ಸಂದರ್ಭದಲ್ಲಿ ದೇವರು ಹೇಳ್ತಿದೆ, ದೇವರು ನಿನ್ನ ಅವಶ್ಯಕತೆಗಳನ್ನ ಸಂಧಿಸಲು ಆತನು ಶಕ್ತನಾಗಿದ್ದಾನೆ. ಕರೆದತಿ ಸ್ತೋತ್ರ ಮಾಡಿ. That's one expression of God's compassion for each day of the year. ಯಾಕಂದ್ರೆ ಒಂದು ವಿಶೇಷವಾದ ಎಕ್ಸ್ಪ್ರೆಷನ್ ದೇವರು ನಮ್ಮ ಮೇಲೆ ಕರುಣೆ ತೋರಿಸುವ ದೇವನಾಗಿದ್ದಾನೆ. And Jesus did it incredible job of emphasizing this in the New Testament. ಹೊಸ ಒಡಂಬಡಿಕೆಯಲ್ಲಿ ದೇವರು ಯೇಸು ಸ್ವಾಮಿ ಕೂಡ ಇನ್ಕ್ರೆಡಿಬಲ್ ಆದಂತ ಅಸಾಧ್ಯವಾದಂತ ಕಾರ್ಯಗಳನ್ನು ಕೂಡ ನಡೆಸಿದ್ದುಂಟು. 59 times in the gospel Jesus said, I will. ಇಲ್ಲಿ 55 ಬಾರಿ ಯೇಸು ಸ್ವಾಮಿ ಹೇಳಿದಂತು ನಾನು ಮಾಡಲು ಸಾಧ್ಯ. He reduced 4 times. 59 times, not 5. 59 ಬಾರಿ. To the man with leprosy, Jesus said, I will make you whole. ಇಲ್ಲಿ ಕುಷ್ಠರೋಗಿ ಬರುವಾಗ ಆ ಗಳಿಗೆಯಲ್ಲಿ ನಾನು ಗುಣಪಡ್ತೇನೆ ಅಂತ ಹೇಳಿದ್ದಾರೆ. For the centurion servant, he said, I will come and heal you. ಸೆಂಚುರಿಯನ್ ಏನು ಶತಾಧಿಪತಿ ಬರುವಾಗ ಆ ಗಳಿಗೆಯಲ್ಲಿ ನಾನು ಬರ್ತೇನೆ. To the weary and oppressed, he said, come to me, all you weary and a burden, and I will give you rest. ಯಾರೆಲ್ಲ ಆತನ ಹೊರೆ ಎತ್ತಿದ್ದೀರ, ಭಾರ ಹೊತ್ತಿದ್ದೀರ, ನನ್ನ ಬಳಿಗೆ ಬನ್ನಿ ಎಂಬುದಾಗಿ ಆತನ ಕೂಗಿದ್ದಾನೆ. To the repenting sinner, he said, whoever comes to me, I will never drive you. ಯಾರೆಲ್ಲ ನನಗೆ ಬಳಿಗೆ ಬರ್ತಾರೆ ಅವರನ್ನ ಯಾವತ್ತೂ ಕೂಡ ತಳ್ಳಿ ಬಿಡೋದಿಲ್ಲ ಎಂಬುದಾಗಿ ಹೇಳಿದ್ದಾರೆ. To the one who approaches God by faith, he says, ask anything in my name, I will do it. ಯಾರು ದೇವರನ್ನ ಎದುರು ನೋಡ್ತಾರೋ ಅವರು ಏನೇ ಅವರ ನಾಮದಲ್ಲಿ ಏನೇ ಬೇಡಿಕೊಂಡ್ರು ಕೂಡ ಕರ್ತನು ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. Those needing companionship, he says, I will not leave you as an orphan, I will come to you. ನಾನು ನಿಮಗೆ ಆದರಣೆ ಬೇಕಾಗಿದೆ, ನಾನು ನಿನ್ನನ್ನು ಅನಾಥರಾಗಿ ಬಿಟ್ಟು ಬಿಡೋದಿಲ್ಲ ಎಂಬುದಾಗಿ ಕೂಡ ಹೇಳಿದ್ದಾರೆ. Paul was so confident of Christ's willingness to help us that he declares, ಪೌಲನು ಕೂಡ ತುಂಬಾ ಸ್ಥಿರಚಿತ್ತನಾಗಿ ಆತನು ಹೇಳುವಂತದ್ದು, ಆತನು ಘೋಷಿಸುವ ಈ ಮಾತಾಗಿತ್ತು. My God will meet all your needs according to His glorious riches in Christ Jesus. ಕರ್ತನು ಆತನ ಚಿತ್ತಾನುಸಾರವಾಗಿ ನಿನ್ನ ಎಲ್ಲ ಅವಶ್ಯಕತೆ ಸಂಧಿಸುತ್ತಾನೆ ಎಂಬುದಾಗಿ. For everything reference was there, but ಇದೆಲ್ಲಕ್ಕೂ ಕೂಡ ರೆಫರೆನ್ಸ್ ಗಳಿದೆ, ಸಮಯ ಇಲ್ಲ. I brought the reference, but I forgive time will not be coming. ಅರೆ ಸಮಯ ಇಲ್ಲ, ಅದಕ್ಕಾಗಿ ನಾನು ಕೊಡ್ತಾ ಇದ್ದೀನಿ. Jeremiah 33:3 says, call to me. ಜೆರೆಮಯ 33:3 ಕೂಡ ಹೇಳ್ತಾ ಇದೆ, call to me and I will answer you. ನೀನು ನನ್ನನ್ನು ನೋಡಿ ಕೂಗಿಕೋ, ನಾನು ನಿನಗೆ ಉತ್ತರವನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. Christ not only can, He will. He is our source of supply of whatever you need. ಕ್ರಿಸ್ತನಿಂದ ಆತನು ಮಾಡುತ್ತಾನೆ ಮಾತ್ರವೇ ಅಲ್ಲ, ಆತನು ಎಲ್ಲ ಆತನ ಸೋರ್ಸೆ, ಆತನ ಮುಖ್ಯಸ್ಥನೇ ಆತನು. And Jesus, Paul and Jeremiah are the only one who assures God's willingness to interfere. ಯಾಕಂದ್ರೆ ಯೇಸು ಸ್ವಾಮಿ, ಪೌಲ ಹಾಗೂ ಜೆರೆಮಯ ಒಂದೇ ಒಂದು ಕಾರ್ಯ ಏನಂದ್ರೆ ಮಧ್ಯಸ್ಥಿಕೆ ವಹಿಸುವುದು. They are not the only to assure the God's willingness to interfere. ಅವರು ಮಾತ್ರವಲ್ಲ, ಅವರಿಗೆ ಅಶ್ಯೂರೆನ್ಸ್ ಇರೋದು ಮಧ್ಯಸ್ಥಿಕೆ ವಹಿಸೋದು ದೇವರ ಹತ್ರ. King David testifies to God's tendency of meeting our needs. ಅದು ಮಾತ್ರವಲ್ಲ, ರಾಜನಾದ ದಾವಿದನು ಕೂಡ ಆತನು ಅವಶ್ಯ ಸಂಧಿಸ್ತಾನೆ ಎಂಬುದಾಗಿ ಆತನು ತೋರಿಸುವುದುಂಟು. As a youth, David found God's willing to help him exact the thief. ಆತನು ಒಬ್ಬ ಯೌವನಸ್ಥ ಕಾಲದಲ್ಲಿ ಯೇಸು ದೇವರನ್ನ ಆತನು ಎದುರು ನೋಡುತ್ತಾ ಗೋಲಿಯಾತನನ್ನ ಬಗೆಬಡಿಯಲು ಸಾಧ್ಯವಾಯಿತು. As a king, he says, when I was youth, God helped me to tear off the teeth of lion and bear. ರಾಜನಾಗಿ ಆತನು ಹೇಳ್ತಿದ್ದಾನೆ, ನಾನು ಯೌವನಸ್ಥನಾಗಿದ್ದಾಗ ದೇವರು ನನಗೆ ಬಲವನ್ನು ಕೊಟ್ಟರು, ಸಿಂಹನು ಗೋಲಿಯಾತನ ಬಗೆಬಡಿಯಲು. As a teenager, he was empowered to topple the Goliath with a single shot. ಆತನು ಟೀನೇಜರ್ ಆಗಿದ್ದಾಗ, ಗಳಿಗೆಯಲ್ಲೂ ಕೂಡ ಆತನು ಚಿಕ್ಕ ಹುಡುಗನಾಗಿದ್ದಾಗ, ತುಂಬಾ ಕುಳ್ಳನಾಗಿದ್ದಾಗ ಕೂಗಲು ಕೂಡ ಕರ್ತನು ಸಹಾಯ ಮಾಡಿದರು. As king of Israel, David defeated armies from without and scheme and without any. As a Israel king, he defeated the armies without anything. ಗಳಿಗೆಯಲ್ಲಿ ದಾವಿದನು ಒಬ್ಬ ರಾಜನಾಗಿದ್ದಾಗ ಆತನ ಶತ್ರುಗಳನ್ನು ಕೂಡ ಆತನ ಸೋಲಿಸಿದಂತ ಉಂಟು, ನಾವು ನೋಡಿದ್ದೇವೆ. That's why David wrote
in his own inscription before his death, ಆತನು ಮರಣ ಹೊಂದಕ್ಕೆ ಮುಂಚಿತವಾಗಿ ದಾವೀದನು ಈ ರೀತಿಯಾಗಿ ಬರೆದಿದ್ದುಂಟು, I have been young and now I am old. ನಾನು I have been young and now I am old. ನಾನು ಯೌವನಸ್ಥನಾಗಿದ್ದೆ, ಈಗ ನಾನು ವಯಸ್ಸಾಗಿದೆ. But I have never seen the righteous forsaken for his seed out begging for bread. ನಾನು ಇದುವರೆಗೂ ನನ್ನ ಜೀವಮಾನದಲ್ಲಿ ನೀತಿವಂತನು ಭಿಕ್ಷೆ ಬೇಡುವುದನ್ನ ಕೈ ಬಿಟ್ಟಿದ್ದನ್ನು ನಾನು ನೋಡಿದ್ದಿಲ್ಲ ಎಂಬುದಾಗಿ ಕರ್ತನು ಹೇಳುವ ಮಾತು. Hallelujah. Hallelujah. I have never seen the righteous forsaken for his seed out begging for bread. ನಾನು ಎಂದಿಗೂ ಕೂಡ ಆತನು ನೀತಿವಂತನು ಒಂದು ರೊಟ್ಟಿಗಾಗಿ ಆತನು ಭಿಕ್ಷೆ ಬೇಡುವುದನ್ನು ನನ್ನ ಜೀವಮಾನ ಕಂಡಿದ್ದಿಲ್ಲ. We must always focus on God for whatever we need because he is our source. ನಾವು ಯಾವಾಗಲೂ ಕೂಡ ದೇವರನ್ನೇ ಎದುರು ನೋಡಬೇಕು. ಆತನೇ ನಮ್ಮ ಸೋರ್ಸ್ ಆಗಿದೆ, ಆತನೇ ಎಲ್ಲವೂ ಆಗಿದ್ದಾನೆ. That's why he said, I am who I am. ಅದಕ್ಕಾಗಿಯೇ ದೇವರಲ್ಲಿ ಮೋಶೆಟ್ಟಿಗೆ ಹೇಳಿದ್ದು ನಾನೇ ಇರುವಾತನು. ಅದಕ್ಕಾಗಿಯೇ ದೇವರಲ್ಲಿ ಮೋಶೆಟ್ಟಿಗೆ ಹೇಳಿದ್ದು ನಾನೇ ಇರುವಾತನು. He is whatever we need him to be. ನೀನು ಆತನು ಏನಾಗಬೇಕು. I am that I am. ಅರ್ಥ ನಾನೇ ಇರುವಾತನು. I am that I am. ಅರ್ಥ ನಾನೇ ಇರುವಾತನು. Whatever you are in need, ನಿನಗೆ ಏನು I am. ಜ್ಞಾಪಕದಲ್ಲಿಡು, I am ನಾನೇ. who I am. If I am need the finance today, ನನಗೆ ಈ ದಿನದಲ್ಲಿ ಹಣ ಬೇಕಾಗಿದ್ದರೆ I am the finance. ನಾನೇ ಆ ಒಂದು ಫೈನಾನ್ಸ್ ಆಗಿದ್ದೇನೆ. Remember he will say, I am the finance. ನಾನೇ ಹಣ ಆಗಿದ್ದೇನೆ. If you are sick and if you need the healing, and he will say, I am the healing. ನಿನಗೆ ಸೌಖ್ಯತೆ ಬೇಕಾಗಿದ್ದರೆ ನಾನೇ ಸೌಖ್ಯದಾಯಕನು ಆತನಿದ್ದಾನೆ. So another key to prosperity is ಇನ್ನೊಂದು ಬೀಗದ ಕೀ ಅಭಿವೃದ್ಧಿಗೋಸ್ಕರ involving trusting God. ಯಾಕಂದ್ರೆ ಆತನೊಟ್ಟಿಗೆ ಪೂರ್ತಿಯಾಗಿ ನಂಬುವುದು. You should trust, not just trusting, totally you have to trust God. ಬರೀ ಭರವಸೆ ಇಟ್ಟಿದ್ರೆ ಎಂಬುದಾಗಿ ಹೇಳೋದಲ್ಲ, ಪೂರ್ಣ ಭರವಸೆ ಇಡೋದು. We see in Genesis chapter 13, 8 to 12. ನಾವು ಆದಿಕಾಂಡದಲ್ಲಿ 13ನೇ ಅಧ್ಯಾಯ 8ರಿಂದ 12ನೇ ವಚನ ಓದಿಕೊಂಡ್ರೆ ನಿಮ್ಗೆ ಅರ್ಥ ಆಗ್ಬಹುದು. As Abram said to Lot, ಇಲ್ಲಿ ಅಬ್ರಹಾಮ ಲೋತನಿಗೆ ಹೇಳುವಂತ ಒಂದು ಮಾತು. somebody you can read fast. ಯಾವ್ದು ಕೂಡ ಓದಿ ಬೇಗ. If you understand this passage, ಈ ಒಂದು ಅಧ್ಯಾಯದ ನಿಮಗೆ ಅರ್ಥ ಆದ್ರೆ ಚೆನ್ನಾಗಿ, you will completely trust God and there will be no problem in the family, the church, the community. ನೀನು ಪೂರ್ತಿಯಾಗಿ ದೇವರನ್ನ ನಂಬುತ್ತೀಯ, ನಿನ್ನ ಕುಟುಂಬದಲ್ಲಾಗಲಿ ಸಭೆಯಲ್ಲಾಗಲಿ ಯಾವ ಕಡೆಗಳಾಗಲಿ ಯಾವ ಸಮಸ್ಯೆಗಳು ಇರೋದಿಲ್ಲ. Hallelujah. Hallelujah. So Abraham said to Lord, let us not have any quarrel between you and me, ಇಲ್ಲಿ ಅಬ್ರಾಮ್ ಹೇಳ್ತಿದ್ದಾನೆ, ನನಗೂ ನಿನಗೂ ಯಾವುದೇ ಜಗಳಗಳು ಇರಬಾರದು, or between your herds and mine. ನಿನ್ನ ದನ ಕಾಯೋರಿಗೂ ನನ್ನ ದನ ಕಾಯೋರಿಗೂ. We are close relatives. ಅದು ಯಾಕಂದ್ರೆ ನಾವು ತುಂಬಾ ಸಹೋದರರು. Is it not? So how clearly he says. ಆತನ ಎಷ್ಟು ಸುಂದರವಾಗಿ ಹೇಳ್ತಿದ್ದಾನೆ ನೋಡಿ. We can easily understand. Any normal people, those know to read, they can understand. ಸಾಧಾರಣ ವ್ಯಕ್ತಿ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಬಹುದು. Is it not? ಹೌದಲ್ವಾ? It's not the old land before you. Let's part company. If you go to the left, I'll go to the right. ಇದು ಯಾವುದೇ ರೀತಿಯಲ್ಲಿ ಭೇದ ಬೇಡ. ನೀನು ಎಡಕ್ಕೆ ಹೋದರೆ ನಾನು ಬಲಕ್ಕೆ ಹೋಗ್ತೇನೆ, ನೀನು ಬಲಕ್ಕೆ ಹೋದರೆ ನಾನು ಎಡಕ್ಕೆ ಹೋಗ್ತೇನೆ. Family is very big. ಕುಟುಂಬ ತುಂಬಾ ದೊಡ್ಡದು. If you prepare rice, I'll prepare sambar. ನೀನು ಸಾಂಬಾರ್ ಮಾಡಿದ್ರೆ ನಾನು ರೈಸ್ ಮಾಡ್ತೀನಿ. ಮರಿಮಂಗಲ ಗಲಾಟೆ ಇರ್ಕದಿಲ್ಲ. ಅಯ್ಯೋ ಕಾಲಿಂದ ನಾನೇ ಎಲ್ಲ ನಾನೇ ಸೊಸೆಗೂ ಜಗಳನೇ ಇರೋದಿಲ್ಲ. ಕಾಲಿಂದ ನಾನೇ ಸೇನಿಂಗಲ್ಲ. ಅಯ್ಯೋ ಬೆಳಗಿನ ನಾನೇ ಮಾಡ್ತೀನಿ ಎಂಬುದಾಗಿ ಒಮ್ಮೆ ಸೇಯ ಮಟ್ಟಂಗ ಏನು ಮಾಡಿರೋದಿಲ್ಲ. ಒನ್ನೆಲ್ಲ ತಾಲ್ಸಿನ ಹೋಗೋಣ ಓಡುತ್ತ ವರೆದು ಪತ್ತು ಸುಮ್ಮನೆ ಹೋಗೋದು ಬರೋದು ನೋಡಿ ಅಂಡರ್ಸ್ಟ್ಯಾಂಡ್ ದಿಸ್. ನೀವು ಅರ್ಥ ಮಾಡಿಕೊಳ್ಳಬೇಕು. ಲೆಫ್ಟ್ ಐ ಗೋ ಟು ರೈಟ್. ನೀನು ಎಡಕ್ಕೆ ಹೋದ್ರೆ ನಾನು ಬಲಕ್ಕೆ ಹೋಗ್ತೇನೆ. ಎಫ್ಟಿ ಎಕ್ಸ್ಪ್ಲೇನ್ ನನಗೆ ತೆರಲಿದೆ.
very complicated area. So படிக்கிற சமயத்தில் my whole body will be goosebumps, புல்லரிக்கும். How beautiful Bible is. பைபிள் விட்டால் வேறு எந்த புக்குமே படிக்க வைத்தாண்டா. எனக்கு தெரிஞ்ச வரைக்கும் ஸ்கூலுக்கே போகிறது வேண்டாம், வேறு பைபிளை படித்தா போதும். Because I am that I am. He will provide everything. ಆತನು ನಾನೇ ಇರುವಾತನು, ಆತನು ಎಲ್ಲವನ್ನ ಸಂಧಿಸ್ತಾನೆ. So Lord chose for himself the whole plain of Jordan and set out towards the east. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದನ್ ಹೊಳೆಯ ಸುತ್ತಲಿನ ಪ್ರದೇಶವು ನೋಡಿ ಅದನ್ನು ಆರಿಸಿಕೊಳ್ತಾನೆ. He has chosen the better place ಉತ್ತಮವಾದ ಸ್ಥಳವನ್ನು ಆರಿಸಿಕೊಂಡ. to his eyes. ಆತನ ಕಣ್ಣಿಗೆ ಎಷ್ಟು ಸುಂದರವಾಗಿ ಕಾಣ್ತಿದೆ ಅದನ್ನ Isn't it? ಅರುಮೆಯಾಗಿದೆ. But Abraham lived in the land of Canaan, while Lot lived among the cities of plain and pitched his tent near Sodom. When you study Abraham, you will find he is obedient towards God, ಇಲ್ಲಿ ಅಬ್ರಾಮನನ್ನು ನೋಡುವಾಗ ಆತನು ಇಟ್ಟದ ವಿಧೇಯತೆಯನ್ನು ನೋಡಬಹುದು, contribute to his prosperity. ಅದು ಇದಕ್ಕೆ ಆತನ ಅಭಿವೃದ್ಧಿಯ ಕಾರಣ ಆಯಿತು. But something else brought him prosperity. ಇನ್ನೊಂದು ಆತನಿಗೆ ಅಭಿವೃದ್ಧಿಯನ್ನು ಉಂಟು ಮಾಡಿತು. Look at verse 9 once again. It is not the whole land before you, let's part company. 9th verse. 9ನೇ ವಾಕ್ಯ. It is not the whole land before you, let's part company. ದೇಶವೆಲ್ಲ ನಿನ್ನೆದುರಿಗೆ ಇದೆ. If you go to the left, I will go to the right, and if you go to the right, and I will go to the left. ನೀನು ಎಡಕ್ಕೆ ಹೋದರೆ ನಾನು ಬಲಕ್ಕೆ ಹೋಗ್ತೇನೆ, ನೀನು ಬಲಕ್ಕೆ ಹೋದರೆ ನಾನು ಎಡಕ್ಕೆ ಹೋಗ್ತೇನೆ. Now that's the faith. ಅದೇ ನಂಬಿಕೆ. When Abraham gave Lord the first choice, ಇಲ್ಲಿ ಅಬ್ರಾಮ ಲೋಟನಿಗೆ ಮೊದಲನೇ ಆರಿಸಿಕೊಳ್ಳುವಿಕೆ ಕೊಡುವಾಗ Abraham exhibited total reliance upon God's for guidance. ಆ ಗಳಿಗೆಯಲ್ಲಿ ಅಬ್ರಾಮನು ಪೂರ್ತಿ ಭರವಸೆಯನ್ನ ಆ ಸ್ಥಳಗಳ ಮೇಲೆ ಇಟ್ಟಿರಲಿಲ್ಲ, ದೇವರ ಮೇಲೆ ಇಟ್ಟಿದ್ದ. Do you have like this choice in the family? ಈ ರೀತಿಯಾದ ಒಂದು ಆರಿಸಿಕೊಳ್ಳುವಿಕೆ ನಿಮಗಿದೆಯಾ ನಿಮ್ಮ ಕುಟುಂಬದಲ್ಲಿ? If any problem occurs in the family, you will take everything, whatever you want, you will take everything, and unwanted things you need that. ಕುಟುಂಬದಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ನಿನಗೇನೆಲ್ಲ ಉತ್ತಮವಾದ ಬೇಕೋ ನೀನೇ ಎಲ್ಲ ತಗೊಂಡೋಗಿ ಬೇಡದೇ ಇರೋದನ್ನ ಅಲ್ಲೇ ಬಿಟ್ಟು ನೀ ಎತ್ತೋಗು. I'm telling this one, it's my experience as a ಇದನ್ನ ಅನುಭವದೊಡನೆ ಪಾಸ್ಟ್ ಹೇಳ್ತಿದ್ದಾರೆ. I counsel so many people. ಅನೇಕ ಮಕ್ಕಳಿಗೆ ಕೌನ್ಸಿಲ್ ಕೊಟ್ಟಿದ್ದಾರೆ. I'm not referring you people who are sitting here. ನಾನು ನಿಮ್ಮನ್ನ ಮಾತ್ರ ಇದನ್ನ ನೋಡಿ ಹೇಳ್ತಾ ಇಲ್ಲ. I'm not saying to you, I'm generally. ನಾನು ನಿಮಗೆ ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೇನೆ. Generally I'm saying this is the thing that happens. ಇದೆಲ್ಲ ಕೂಡ ನಡೆಯುತ್ತೆ. The believer's house. ಇದು ವಿಶ್ವಾಸಿಗಳ, ವಿಶೇಷವಾಗಿ ವಿಶ್ವಾಸಿಗಳ ಕುಟುಂಬದಲ್ಲಿ. See, pastor, my daughter-in-law has taken everything. She has left only 2 sarees and 2 blouse. ನೋಡಿ ಪಾಸ್ಟರ್, ನನ್ನ ಸೊಸೆ ಎಲ್ಲ ತಗೊಂಡೋಗಿ ಬರೀ 2 ಸ್ಯಾರಿ 2 blouse 2 ಬ್ಲೌಸ್ ಮಾತ್ರ ಬಿಟ್ಟಿದ್ದಾರೆ. Here ಇಲ್ಲಿ Abraham was given choice to Lord. ಇಲ್ಲಿ ಅಬ್ರಾಮ ಲೋಟನಿಗೆ ನೀ ಆರಿಸ್ಕೋ ಎಂಬುದಾಗಿ ಬಿಟ್ಟ. This shows the total reliance upon God's guidance. ಇಲ್ಲಿ ತೋರಿಸುತ್ತೆ ಅಬ್ರಾಮನು ಪೂರ್ತಿ ಭರವಸೆ ಇಟ್ಟರು ದೇವರ ಮೇಲೆ ಮಾತ್ರ. Remember, when the journey began, God told Abraham to search for the promised land. ಆತನ ಪ್ರಯಾಣ ಆರಂಭಿಸುವಾಗ ನೀನು ವಾಗ್ದಾನ ದೇಶ ಹುಡುಕುವುದಕ್ಕಾಗಿ ಆತನ ಆರಂಭಿಸಿದ. But to this point, Abraham had not located it. ಇಲ್ಲಿ ಅಬ್ರಾಮನು ಯಾವ ಸ್ಥಳ ಎಂಬುದಾಗಿ ಆರಿಸಿಕೊಳ್ಳಲು ಲೊಕೇಟ್ ಆಗಿಲ್ಲ. However, Abraham was to secure in faith. He knew whichever land Lot chooses would not interfere with God's choice to real estate. ಯಾಕಂದ್ರೆ ಅಬ್ರಾಮನಿಗೆ ಗೊತ್ತಿತ್ತು ಲೋಟನ ಆರಿಸಿಕೊಳ್ಳುವ ಸ್ಥಳದ ಮೇಲೆ ಇಲ್ಲಿ ದೇವರು ಯಾವುದೇ ರೀತಿ ಇಂಟರ್ಫಿಯರ್ ಆಗದೆ ದೇವರು ನನಗೆ ಕೊಡುವುದನ್ನ ಖಂಡಿತ ಕೊಡ್ತಾರೆ. Because Abraham had confidence. ಅಬ್ರಾಮನಿಗೊಂದು ಸ್ಥಿರ ವಿಶ್ವಾಸ ಇತ್ತು. That God has kept a promised land for Abraham. ಅಬ್ರಾಮನಿಗೋಸ್ಕರವಾಗಿ ವಾಗ್ದಾನ ದೇಶ ಇಟ್ಟಿದ್ದಾರೆ. And he had a confidence that Lot will not select that one. Lot will not select that one. ಲೋಟನು ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳೋದು. Let me assure you something. ನೀವು ಒಂದು ಅರ್ಥ ಮಾಡಿಕೊಳ್ಳಿ, ಸ್ಥಿರ ಮಾಡಿಕೊಳ್ಳಿ. The blessings others around you will never hinder to receive God's goodness God has prepared for you. ನಿಮ್ಮ ಸುತ್ತಲಿರುವಂತಹ ವ್ಯಕ್ತಿಗಳ ಆಶೀರ್ವಾದಗಳು ನಿನ್ನ ಆಶೀರ್ವಾದಕ್ಕೆ ಯಾವುದೇ ತಡೆಗಳನ್ನು ಕೊಂಡು ಬರೋದಿಲ್ಲ. That's why you should never be envious when others are promoted, honored or blessed. ನೀವು ಅದಕ್ಕಾಗಿ ನಾನು ನಿಮಗೆ ಹೇಳುವಂತ ಒಂದು ಕಿವಿ ಮಾತು ಏನೆಂದರೆ, ಮತ್ತೊಬ್ಬರು ಅಭಿವೃದ್ಧಿ ಆಗುವಾಗ ಅವರ ಮೇಲೆ ಹೊಟ್ಟೆ ಕಿಚ್ಚಾಗಲಿ ಹೊಟ್ಟೆ ಉರಿಯಾಗಲಿ ನಿಮಗೆ ಇರಬಾರದು. God has a specific will for your life. ದೇವರು ಪ್ರತ್ಯೇಕವಾದ ಆಶೀರ್ವಾದವನ್ನ ನಿನಗೂ ಇಟ್ಟಿದ್ದಾರೆ. There's no reason to be jealous of others. ನೀನು ಯಾರ ಕುರಿತಾಗಿಯೋ ಯಾವ ವ್ಯಕ್ತಿ ಕುರಿತಾಗಿಯೋ ನೀ ಹೊಟ್ಟೆ ಕಿಚ್ಚು ಪಡೋದು ಬೇಡ. If they prosper, let them prosper. ನಿನ್ನ ಸುತ್ತಲಿರೋರು ಅಭಿವೃದ್ಧಿ ಹೊಂದ್ತಾ ಇದ್ದಾರೆ, ಆತನ ಅಭಿವೃದ್ಧಿ ಹೊಂದಲಿ, ಪರವಾಗಿಲ್ಲ.
they will be prospering, but there won't be any peace in that. ಅವರು ಅಭಿವೃದ್ಧಿ ಆಗ್ತಾನೆ ಇರ್ತಾರೆ, ಆದ್ರೆ ಸಮಾಧಾನ ಇರೋದಿಲ್ಲ ಜೀವಿತದಲ್ಲಿ. If God prospers you, there won't be any sorrow in you. ಒಂದು ವೇಳೆ ದೇವರು ನಿಮ್ಮನ್ನು ಅಭಿವೃದ್ಧಿ ಪಡಿಸಿದ್ರೆ ಅಲ್ಲಿ ಯಾವುದೇ ದುಃಖವಾಗಲಿ ಕಣ್ಣೀರಾಗಲಿ ಇರೋದಿಲ್ಲ. ಕರ್ತನೇ ಸ್ತೋತ್ರ ಮಾಡಿ. Hallelujah. Hallelujah. Let me listen what I mean by continuing to read from Genesis 13. ನೀವು ಜೆನೆಸಿಸ್ 13 ಚಾಪ್ಟರ್ ನ ಕಂಟಿನ್ಯೂ ಓದುತ್ತಾ ಹೋದ್ರೆ, After Lot made his choice, ಆತನ ಲೋಟನು ಆರಿಸಿಕೊಂಡ ನಂತರ, lift up yours from where you are, look north to south, east to west. 13th verse it is, no? 13ನೇ ವಾಕ್ಯ. Continuing 13th verse. Thirteenth verse, no? 13th verse, no? 13ನೇ ವಾಕ್ಯ. 14th. See what happened now. Now Lot has gone. He has seen all the well-watered green field and he went. Now ಇಲ್ಲಿ ನೋಡಿ, ಲೋಟನು ಎಲ್ಲ ಗ್ರೀನರಿ ಎಲ್ಲ ನೀರನ್ನು ನೋಡಿ ಆತನು ಆರಿಸಿಕೊಂಡ. Now what God says to Abraham? ಇಲ್ಲಿ ಅಬ್ರಾಮನಿಗೆ ದೇವರು ಏನು ಹೇಳ್ತಿದ್ದಾರೆ? Lift up your eyes then from where you and look at north, south and east, west. ನೀನು ಕಣ್ಣೆತ್ತಿ ನೋಡು, ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೀ ನೋಡು. And all the land that you see I will give to you and your offspring. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡ್ತೇನೆ. Hallelujah. Hallelujah. If you just give to others, ನೀನು ಯಾವಾಗ ನಿನ್ನಲ್ಲಿರೋದನ್ನ ಕೊಡ್ತೀಯೋ ಮತ್ತೊಬ್ಬರಿಗೆ, the choice, ನೀನು ಆರಿಸಿಕೊಳ್ಳಕ್ಕೆ ಕೊಡ್ತೀಯೋ, God will give to you the north, the south, the east. ದೇವರು ನಿನಗೆ ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ಸುತ್ತಲೂ ಕೂಡ ನೋಡುವ ದೇಶಗಳನ್ನ ನಿನಗೂ ನಿನ್ನ ಸಂತತಿಯವರಿಗೂ ಕೊಡ್ತಾರೆ. ಕರ್ತನೇ ಸ್ತೋತ್ರ ಮಾಡಿ. Hallelujah. And 17th God says, go walk through the length and breadth of the land, for I am giving to you. ನೀನು ಹೋಗು, I am giving to you. ನಾನು ನಿನಗೆ ಕೊಡ್ತಾ ಇದ್ದೇನೆ. If you want a land, you say I am giving the land. I am the land. ನಿನಗೆ ಸ್ಥಳ ಬೇಕಾದ್ರೆ ನಾನೇ ಆ ಒಂದು ಸ್ಥಳವನ್ನು ಕೊಡ್ತೇನೆ. I am the land for you. ನಾನು ನಿನಗೆ ಆ ಒಂದು ಸ್ಥಳ. He says, go walk through the length and the breadth of the land, for I am giving to you. ನಾನು ಇದನ್ನ ನಿನಗೆ ಕೊಡ್ತಾ ಇದ್ದೇನೆ. This I am is very important. ಇದು ಐ ಆಮ್ ಎಂಬುದಾಗಿದ್ದು ನಾನೇ ಇರುವ ಮಾತ್ರ ಎಂಬುದು ತುಂಬಾ ಪ್ರಾಮುಖ್ಯತೆ. I am going to say it again. ನಾನು ಮತ್ತೆ ಹೇಳ್ತಾ ಇದ್ದೇನೆ, never allow jealousy spirit to grip you regarding the blessing of others. ಯಾಕಂದ್ರೆ ನಿಮ್ಮ ಒಳಗಡೆ ದೇವರ ಆಶೀರ್ವಾದ ಪಡೆದುಕೊಳ್ಳದಂತೆ ಆ ಒಂದು ಹೊಟ್ಟೆ ಕಿಚ್ಚು ಆತ್ಮವು ಆಳ್ವಿಕೆ ನಡೆಸದಿರಲಿ. It can corrupt your soul. ನಿನ್ನ ಆತ್ಮವನ್ನ ಅದು ನಾಶಪಡಿಸಬಹುದು. Being envious of God's goodness towards others will eventually lead you to doubting the wisdom of God. ಅದು ಮಾತ್ರವಲ್ಲ, ದೇವರ ಜ್ಞಾನಕ್ಕೂ ದೇವರ ಮೇಲೆ ಸಂದೇಹ ಪಡೋದಕ್ಕೂ ಈ ಹೊಟ್ಟೆ ಕಿಚ್ಚು ಇದೆಲ್ಲವೂ ಕೂಡ ಅಭಾವ ಆಗಬಹುದು. Envy says God is not wise enough to know what's best for you. If you have envy about others' blessing, ಮತ್ತೊಬ್ಬರ ಆಶೀರ್ವಾದಕ್ಕೆ ನಿಮಗೆ ಹೊಟ್ಟೆ ಕಿಚ್ಚಿದರೆ, and you are saying that God's wisdom is not best, ನೀನು ಹೇಳುತ್ತಿದೆಯಾ ದೇವರ ಒಂದು ಜ್ಞಾನ ತುಂಬಾ ಮೆಚ್ಚುಗೆ ಆದದ್ದಲ್ಲ. do you see how this attitude strikes at the character of God's goodness? ಇದು ಯಾವ ರೀತಿಯಾಗಿ ಇದು ದೇವರ ಒಂದು ಸ್ವಭಾವಕ್ಕೆ ಸೇರ್ಪಡೆ ಆಗುತ್ತೆ ಗೊತ್ತಾ? God wants you to live with the confidence of Abraham, which is this. ಇಲ್ಲಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳೋ ಅಬ್ರಾಮನಿಗಿದ್ದಂತ ಆ ಒಂದು ಸ್ಥಿರತೆ, ಕಾನ್ಫಿಡೆಂಟ್ ದೇವರ ಮೇಲೆ. The goodness God lavish upon others will never hinder goodness for you. ಯಾಕಂದ್ರೆ ಮತ್ತೊಬ್ಬರ ಇರುವಂತ ಆಶೀರ್ವಾದಗಳು ನಿನ್ನ ಆಶೀರ್ವಾದಕ್ಕೆ ತಡೆಗೆ ಯಾವತ್ತೂ ಕೂಡ ಬರೋದಿಲ್ಲ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. That's why you can trust the loving, preordained mystery of God's love. ನೀವು ಅದಕ್ಕಾಗಿಯೇ ದೇವರ ಮಹಿಮೆಯನ್ನ, ದೇವರನ್ನ ಸಂಪೂರ್ಣವಾಗಿ ನೀನು ವಿಶ್ವಾಸಿಸಬಹುದು. God is preordained to us. ದೇವರು ಮುಂಚಿತವಾಗಲೇ ನಮಗೆ ಏರ್ಪಡಿಸಿಟ್ಟಿದ್ದಾನೆ. That blessing nobody can take away. ಆ ಆಶೀರ್ವಾದವನ್ನ, ಆ ಮುಂಚಿತವಾಗಿದ್ದಂತ ಸ್ಥಾನಮಾನವನ್ನ ಯಾರಿಂದಲೂ ಕೂಡ ಕಸಿದುಕೊಳ್ಳಲು ಸಾಧ್ಯವಿಲ್ಲ. Psalm 37:5 says, ಇಲ್ಲಿ ಕೀರ್ತನೆಯಲ್ಲಿ 37:5ನೇ ವಾಕ್ಯವನ್ನ ಯಾರಾದರೂ ಓದೋದೇ ಆದ್ರೆ, commit your ways to the Lord, trust in him and he will do this. ನಿನ್ನ ಭೂಯಾತ್ರೆಯ ಚಿಂತೆಯನ್ನ ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. Hallelujah. ತಮಿಳು ವಾಸಿಗೆ, commit your way to the Lord, trust in him and he will do this.
Hallelujah. Amen. He will do this. ಆತನು ನಡೆಸುತ್ತಾನೆ, And ಸಾಗಿಸುತ್ತಾನೆ. sixth verse he says, He will make your righteousness shine like the dawn, the justice of your cause like the noonday sun. ಆತನು ನಿನ್ನ ನೀತಿಯನ್ನ ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. Hallelujah. Hallelujah. And Proverbs 3:5 he says, ನಾವು ಜ್ಞಾನೋಕ್ತಿಯಲ್ಲಿ 3ನೇ ಅಧ್ಯಾಯ 5ನೇ ವಾಕ್ಯವನ್ನ ನೋಡೋದೇ ಆದ್ರೆ, Trust in the Lord with all your heart and lean not on your own understanding. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. In all your ways acknowledge him, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. and he will direct your paths. ಆತನಿನ ಮಾರ್ಗಗಳನ್ನ ಸರಾಗ ಮಾಡುವನು. Hallelujah. Hallelujah. In all your ways ನಿನ್ನ acknowledge ಎಲ್ಲ ಮಾರ್ಗಗಳಲ್ಲಿ him, and he will direct your paths. ನಿನಗೆ ಸರಾಗ ಮಾಡಿಕೊಳ್ತಾನೆ. God is faithful, ದೇವರು ನಂಬಿಗಸ್ತನು, good and completely wise, ಆತನು ಪೂರ್ತಿ ಜ್ಞಾನಿಯು, ಪರಿಪೂರ್ಣನು, and his very character testify that you can trust in him. ಆತನನ್ನ ನೀನು ಯಾವುದೇ ಸಂದೇಹ, ಯಾವುದೇ ನಿಸ್ಸಂದೇಹವಿಲ್ಲದೆ ಆತನ ಪೂರ್ಣ ಭರವಸೆ ಇಡಬಹುದು. Thus celebrate the promotion and blessing of others and trust him to bring blessing into your life too. ನೀವು ಮತ್ತೊಬ್ಬರ ಆಶೀರ್ವಾದಕ್ಕೆ ಹೊಟ್ಟೆ ಕಿಚ್ಚು ಪಡದೆ, ಮತ್ತೊಬ್ಬರ ಅಭಿವೃದ್ಧಿಗೆ ನೀವು ಹೊಟ್ಟೆ ಕಿಚ್ಚು ಪಡದೆ ಆಶೀರ್ವದಿಸಲ್ಪಡಿ. ಯಾಕಂದ್ರೆ ಅವರ ಆಶೀರ್ವಾದಗಳು ನಿನ್ನ ಆಶೀರ್ವಾದಕ್ಕೆ ತಡೆಯಾಗಿ ಇರೋದೇ ಇಲ್ಲ. Hallelujah. 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 Last and third key of prosperity that involves living by the law of interchange. Last and third key of prosperity. Last and third key. ಕಡಿಸಿನ ಮೂರನೇದಾದಂಥದ್ದು for the prosperity it involves living by the law of interchange. Interchange na the law of interchange is this. ಅದಲುಬದ್ಧದ ಒಂದು ನಿಯಮವನ್ನ ನಾವು ನೋಡ್ತೇವೆ. Whatever you sow, that shall you also reap. ನೀ ಏನೆಲ್ಲ ನೀ ಬಿತ್ತುತ್ತೀಯೋ ಅದನ್ನೇ ನೀನು ಕೊಯ್ತೀಯ. And remember this. ಇದನ್ನ ಅರ್ಥ ಮಾಡ್ಕೊಳ್ತೀರಾ, ನೋಡಿದ್ದೀರಾ? Every day you live, ಈ ಪ್ರತಿದಿನ ಬದುಕ್ತೀರಾ, you sow the seeds. ನೀನು ಬೀಜವನ್ನ ಬಿತ್ತುತ್ತೀರಾ. It could be good seed or bad seed. ಒಂದು ವೇಳೆ ಅದು ಒಳ್ಳೆ ಬೀಜವಾಗಿರಬಹುದು, ಕೆಟ್ಟ ಬೀಜ ಆಗಿರಬಹುದು. You may sow liberally or miserably. ನೀನು ಸ್ಥಿರತೆಯಿಂದ ನೀನು ಖಂಡಿತವಾಗಿ ನೀನು ಬಿತ್ತುತ್ತೀಯ. But you are sowing seed every day. ನೀನು ಪ್ರತಿದಿನ ಬೀಜವನ್ನ ಬಿತ್ತುತ್ತಾ ಇದ್ದೀಯ. And ultimately without exception every plant seed grows. ನೀನು ಎಲ್ಲವೂ ಕೂಡ ಎಲ್ಲ ಒಂದು ಸಸ್ಯಗಳು ಒಳ್ಳೆದಾಗಿಯೇ ಕಾಣುತ್ತದೆ. He is sowing God's love in a mean spirited world. It's sowing God's love in a mean in the spirited world. We are again sowing the God's love. ನಾವು ಈ ಒಂದು ಲೋಕದಲ್ಲಿ, ಈ ಒಂದು ಪ್ರಪಂಚದಲ್ಲಿ ದೇವರ ಪ್ರೀತಿಯ ಬೀಜವನ್ನು ಬಿತ್ತುತ್ತಲೇ ಇದ್ದೇವೆ. It is sowing a smile of someone's hurting you. If someone hurts you, you have to smile. ಮತ್ತೊಬ್ಬರು ನಿನಗೆ ದುಃಖವನ್ನು ಪಡಿಸಿದರೆ ನೀನು ನಗು ಮುಖವನ್ನು ತೋರಿಸಬೇಕು. It's showing a helping hand when somebody stumbles. ಯಾರಿಗಾದರೂ ನಿನಗೆ ಕಷ್ಟದಲ್ಲಿದ್ದರೆ ನಿನ್ನ ಸಹಾಯ ಹಸ್ತವನ್ನು ಚಾಚಬೇಕು. It's showing mercy when someone is in need or when they don't deserve it. ನೀನು ಮತ್ತೊಬ್ಬರು ಅವರು ಆ ಕರುಣೆಯನ್ನು ಎದುರು ನೋಡಿದ್ರು ಕೂಡ ನೀನು ಕರುಣಿಸಬೇಕು. It's showing a tithes and offering to God. ನಿನ್ನ ಕಾಣಿಕೆಯನ್ನ ದಶಮ ಭಾಗವನ್ನ ದೇವರಿಗೆ ನೀನು ಬಿತ್ತಬೇಕು. But here's what some people fear. ಇಲ್ಲಿ ಜನರು ಭಯಪಡೋದು. They think obeying God's command to sow strip them or resource and diminish their welfare. They think that ಅಂದುಕೊಳ್ತಾರೆ ದೇವರಿಗೆ ವಿಧೇಯರಾಗೋದು, obeying God's command by sowing the tithes and offering. ಯಾಕಂದ್ರೆ ದೇವರಿಗೆ ವಿಧೇಯನಾಗಿ ಕಾಣಿಕೆಯನ್ನ ದಶಮ ಕೊಡೋದು, their resource will decrease. ಅವರ ಒಂದು ಆಸ್ತಿ ಕಡಿಮೆ ಆಗುತ್ತೆ ಎಂಬುದು ಅಂದುಕೊಳ್ತಾರೆ. And nothing could be further from the truth. It's just an opposite. ಇದು ತತ್ವಿರುದ್ಧವಾಗಿ ಇದು ಯಾವುದು ಸರಿಯಲ್ಲ. When you understand the law of harvest, ನೀವು ಸುಗ್ಗಿಯ ಒಂದು ಅರ್ಥವನ್ನ ನೀವು ಅರ್ಥ ಮಾಡಿಕೊಂಡ್ರೆ you realize sowing giving is a key to receiving. ಯಾಕಂದ್ರೆ ನೀನು ಬಿತ್ತುವುದು ಕೊಡುವುದಕ್ಕಾಗಿ, ಕೊಡುವುದಕ್ಕಾಗಿ. That's what Jesus said in Luke 6:38. ಅದಕ್ಕಾಗಿ ಲೂಕ 6:38ರಲ್ಲಿ ಯೇಸು ಸ್ವಾಮಿ ಹೇಳಿದ್ದು, by your standard of measure it will be measured to you in return. ನೀನು ಅಳೆಯುವ ಅಳತೆಯಿಂದಲೂ ಕೂಡ ನಿಮಗೂ ಅಳೆಯುವರು ಎಂಬುದಾಗಿ ಹೇಳಲ್ಪಟ್ಟಿದೆ. My pastor used to preach this one. ಪಾಸ್ಟರ್ ಈ ರೀತಿಯಾಗಿ ಪ್ರಸಂಗ ಮಾಡ್ತಾ ಇದ್ದಾರೆ. ಪಾಸ್ಟರ್ with action he will preach this. ಅವರು ಆಕ್ಷನ್ ಮೂಲಕ ಪ್ರಸಂಗ ಮಾಡ್ತಾ ಇದ್ರು. Somebody told it to him. ಅವ್ರಿಗೆ ಯಾರೋ ಹೇಳಿದ್ರಂತೆ, giving 1/10 of tithes is in Old Testament, not in New Testament. ಇದು 10ರಲ್ಲಿ 1 ಭಾಗ ಕೊಡೋದು ಅದು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಅಲ್ಲ. So that Sunday he was preaching about the tithes. ಅದಕ್ಕಾಗಿ ಆ ದಿನದಲ್ಲಿ ಕಾಣಿಕೆ ಕುರಿತಾಗಿ ಮಾತಾಡ್ತಾ ಇದ್ರು. So he said, okay, I'll go to the Old Testament. ನಾನು ಹಳೆ ಒಡಂಬಡಿಕೆ ಹೋಗ್ತೇನೆ. Don't give your tithes.
ನಿನ್ನ ಕಾಣಿಕೆಯನ್ನು ಕೊಡಬೇಡಿ. But New Testament, ಹೊಸ ಒಡಂಬಡಿಕೆ it says, ಹೇಳುತ್ತೆ, by your standard of measure, it will be measured unto you. ನೀನು ಅಳೆಯುವ ಅಳತೆಯಿಂದಲೇ ನಿನಗೂ ಅಳೆಯುತ್ತಾರೆ. So how you have to give in New Testament? ನೀನು ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿಯ ಕೊಡಬೇಕು? Not 1/10, 10ರಲ್ಲಿ 1 ಭಾಗ ಅಲ್ಲ. pressed down, shaken, ಅಮಕಿ ಕುಲುಕಿ overflowing. ಅದು ತುಂಬಿ ಹೊರಸೂಸೋ ತರ You have to give. ನೀ ಕೊಡಬೇಕು. Not 1/10, 9/10 you have to give. ಅದರ ಅರ್ಥ 10ರಲ್ಲಿ 1 ಭಾಗ ಅಲ್ಲ, 9 ಭಾಗ ನಿನಗೆ 1 ಭಾಗ. Whether you want to give according to Old Testament or New Testament. ನೀ ಹೊಸ ಒಡಂಬಡಿಕೆ ಪ್ರಕಾರ ಕೊಡ್ತೀಯಾ ಇಲ್ಲ ಹಳೆ ಒಡಂಬಡಿಕೆ ಪ್ರಕಾರ ಎಲ್ಲ ಕೊಡ್ತೀಯಾ? ಕೈ ಮೇಲೆ ಫಸ್ಟ್ ಓಲ್ಡ್ ಟೆಸ್ಟಮೆಂಟ್ ಮಾಡಿ ಕೊಡ್ಕೊಂಡು ಎಲ್ಲರೂ ಕೈ ಎತ್ತಿದ್ರಂತೆ, ಇಲ್ಲ ಇಲ್ಲ ಹಳೆ ಒಡಂಬಡಿಕೆ ಪ್ರಕಾರ ನಾವು ಕೊಡ್ತೇವೆ. ಬೈ ದ ಸ್ಟ್ಯಾಂಡರ್ಡ್ ಆಫ್ ಮೆಜರ್ ಇಟ್ ವಿಲ್ ಬಿ ಮೆಜರ್ ಅಂಟು ಯು. ಯಾಕಂದ್ರೆ ನೀ ಅಳೆಯುವ ಅಳತೆಯಿಂದಲೇ ನಿಮ್ಮನ್ನು ಅಳೆಯುತ್ತಾರೆ. ದ ಓಲ್ಡ್ ಟೈಮ್ಸ್ ದೇರ್ ವಾಸ್ ನೋ ಡಿಜಿಟಲ್, ನಾವು ಡಿಜಿಟಲ್ ಮೆಜರ್ ಅಷ್ಟೇ. ಹಳೆ ದಿನಗಳಲ್ಲಿ ಡಿಜಿಟಲ್ ಇರಲಿಲ್ಲ, ಈಗ ಡಿಜಿಟಲ್ ಬಂದಿದೆ. ಹೌ ಮೆನಿ ಹ್ಯಾವ್ ಸೀನ್ ದಟ್ ಸೇರ್ ಎவ்வளவு பார்த்து ಸೇರು ಪಾವು நீ ಹೆಚ್ಚು பார்த்து ನೋಡಿದ್ದೀರಾ? சேர் எவ்வளவு சார் நீ பார்த்துக்கிறியா எவ்வளவு வயசாச்சு உங்களுக்கு? ಅಂಕಲ್ ಕಲೆ ಕೈಯಲ್ಲಿ ಹಾಕ್ಬೇಕಾದ್ರೆ ಸೇರು ಕಲಕಪ್ಪ ಮೆಜರ್ ಹಳೆ ಪುರಿ. வழி நம்ம அடுத்த அந்த காலத்தில் இப்போ எப்படி போகிறோம் டிஜிட்டல் கரெக்டாக ஒரு இது கூட வராது அந்த சைடில் 999 வருஷம் நீ கேட்குறாங்க 1000 கூட வராது 1 kg இல்லையா? 0.01 கிராம் எடுத்தால் கூட 10 பேர் எவ்வளோ ஆச்சு? அது 10 கிராம் ஆயிடுச்சு. அந்த மாதிரி இந்த காலம் வந்துச்சு. எங்கள் காலத்தில் அப்படி இல்லை, சேரில் அழுக்குவாங்க. அப்போ அழுந்து கொடுத்த மாதிரி தான் இப்போ நாங்கள் அதே மாதிரி அழுந்து கொடுப்போம். இந்த மெஷர் எந்த மெஷர் நம்ம அழுக்க கற்று அதே மெஷர் கொடுப்போம். ನೀ ಯಾವ ಅಳತೆಯಲ್ಲಿ ಅಳಿತೀರೋ ಅದೇ ಅಳತೆಯಲ್ಲಿ ನಿಮಗೂ ಅಳಿಯುತ್ತಾರೆ. Every farmer has a 3 intention when he plants. Every farmer has a 3 intention when he plants. ಯಾಕಂದ್ರೆ ಎಲ್ಲ ಒಂದು ರೈತನ ಒಂದು ಇಂಟೆನ್ಷನ್ ಆ ಒಂದು ಬೆಳೆನ ಬೆಳೆದೋದನ್ನ 3 intention 3 ಇಂಟೆನ್ಷನ್ when he plants. ಆತನು ಬೀಜವನ್ನು ಬಿತ್ತುವಾಗ ಆತನಿಗೆ 3 ಉದ್ದೇಶ ಇರ್ತದೆ. First he anticipates and harvest. ಆತನು ಮೊದಲು ಆ ಸುಗ್ಗಿಯನ್ನ ಎದುರು ನೋಡ್ತಾನೆ. That is, he wants his labor rewarded. ಯಾಕಂದ್ರೆ ಅದರ ಮೂಲಕವಾಗಿ ತನ್ನ ಕೆಲಸ ಮಾಡಿದವರು ಕೊಡೋದಕ್ಕಾಗಿ. Second, he anticipates specific type of crops. ಎರಡನೇದಾಗಿ ಆತನ ಎದುರು ನೋಡೋದು ಉತ್ತಮವಾದಂತ ಬೆಳೆ ಬರೋದಕ್ಕಾಗಿ. Specific type of crops, corn, wheat or whatever he sows. ಒಂದು ವೇಳೆ ಅದು ಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಯಾವುದು ಆಗಿರ್ಬೋದು. He anticipates specific type. ಸ್ಪೆಸಿಫಿಕ್ ಆಗಿ ಅದನ್ನ ಎದುರು ನೋಡ್ತಾನೆ. Third one, he anticipates specific size of crops. ಅದರ ಒಂದು ಗಾತ್ರವನ್ನ ಕೂಡ ಆತನ ಎದುರು ನೋಡ್ತಾನೆ. Now you three types of intention, 3 intention. 3 ರೀತಿಯ ಉದ್ದೇಶ. Reward, labor, and labor reward. ಅದು ಮಾತ್ರವಲ್ಲ, ತನ್ನ ಕೂಲಿದವರಿಗೆ ಒಂದು ರಿವಾರ್ಡ್ ಅನ್ನು ಕೊಡೋದಕ್ಕಾಗಿ Specific type and specific crop size. ಸ್ಪೆಸಿಫಿಕ್ ಆದಂತ ಒಂದು ಗಾತ್ರವನ್ನ, ಅದು ಮಾತ್ರ ಸ್ಪೆಸಿಫಿಕ್ ಆದಂತ ಒಂದು. So if he wants all these 3 things, ಈ 3 ಕಾರ್ಯಗಳನ್ನ ಮನಸ್ಸಿಟ್ಟುಕೊಂಡು what must a farmer do in order to obtain these things? ಇದನ್ನ ಮಾಡಬೇಕಾದ್ರೆ ಆ ಒಂದು ರೈತನು ಏನು ಮಾಡಬೇಕು ಇದನ್ನ ಎದುರು ನೋಡಬೇಕಾದ್ರೆ. So we are not farmer, we doesn't know children. ನಾವು ರೈತರಲ್ಲ, ನಮಗೆ ಇದ್ರ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ. We work in MNC company. ನಾವು ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡಬೇಕು. You work in office, we doesn't know about this. ನಮಗೆ ಆಫೀಸ್ ಕೆಲಸ ಮಾಡಿ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. தமிழ்ல ஒரு பாட்டு எனக்கு தெரியாது சரியா. ஆண்டவன் அந்த முதலாளி, உலகத்தில் தேர்ந்தெடுத்த தொழிலாளி விவசாயி. நினைவு ஆண்டவர் முதலாளி, உலகத்தில் தேர்ந்தெடுத்த முதல் தொழிலாளி விவசாயி, டைரக்ட் தொழிலாளி விவசாயி. அர்த்தம் what must a farmer do in order to obtain these 3 intentions? ಈ 3 ಕಾರ್ಯಗಳು ಕೂಡ ರೈತನು ಎದುರು ನೋಡಬೇಕಾದ್ರೆ ಏನ್ ಮಾಡಬೇಕು? He must sow. ವಿಶೇಷವಾದ ಬೀಜವನ್ನ ಬಿತ್ತಬೇಕು. He must sow, then he must sow the proper seed. ಆತನು ಬಿತ್ತಬೇಕು, ಸರಿಯಾದ ಬೀಜವನ್ನು ಬಿತ್ತಬೇಕು. And finally he must sow in a proportionate measure that he desired to reap. ಅದು ಮಾತ್ರವಲ್ಲ, ಆತನು ಎದುರು ನೋಡುವಂತ ರೀತಿಯಲ್ಲಿ, ಕುಯ್ಯುವಂತ ರೀತಿಯಲ್ಲಿ ಸರಿಯಾದದನ್ನ ಆತನು ಬಿತ್ತಿ. If the farmer sows a small amount of seed, he will reap the small crop. ಆತನು ಚಿಕ್ಕ ಅಮೌಂಟ್ ಆದಂತ ಒಂದು ಬೀಜವನ್ನು ಬಿತ್ತಿದ್ರೆ
ಚಿಕ್ಕ ಮೊಟ್ಟದಂತ ಬೆಳೆಯನ್ನೇ ಕೊಯ್ತಾನೆ. The farmer sows a large amount of seed, he will reap the large crops. ಆ ವ್ಯವಸಾಯಿ ರೈತನು ಹೆಚ್ಚಿನ ಅಮೌಂಟ್ ಆದಂತ ಬೀಜವನ್ನು ಬಿತ್ತರೆ ಹೆಚ್ಚಿನ ಅಮೌಂಟ್ ಆದಂತ ಸುಗ್ಗಿಯನ್ನು ಕೊಯ್ತಾನೆ. The magnitude of the harvest is always proportionate to the measure of seed planted. ಯಾಕಂದ್ರೆ ಆತನು ಯಾವ ರೀತಿಯಲ್ಲಿ ಬಿತ್ತುತ್ತಾನೋ ಅದೇ ರೀತಿಯಲ್ಲಿ ಆತನು ಕೊಯ್ಯುವನಾಗಿರ್ತಾನೆ. And that's how we as Christians reap in life too. ನಾವು ಕೂಡ ಕ್ರೈಸ್ತರು ಅದೇ ರೀತಿ Reap in life too. ನಮ್ಮ ಜೀವಿತದಲ್ಲಿ ಕೂಡ ಅದನ್ನ ನಾವು ಬಿತ್ತಿದನ್ನ ಕೊಯ್ತೇವೆ. Whatever we sow, we reap. ನಾವು ಏನನ್ನ ಬಿತ್ತುತ್ತೇವೆ ಅದನ್ನ ಕೊಯ್ತೇವೆ. And the measure we sow is the measure we reap. ನಾವು ಯಾವ ಒಂದು ಮೆಷರ್ ನಲ್ಲಿ ನಾವು ಬಿತ್ತುತ್ತೇವೆ ಅದೇ ರೀತಿಯಲ್ಲಿ ನಾವು ಕೊಯ್ತೇವೆ. Unfortunately, certain have succeeded in convincing people that they generously limit their capacity to receive God from God. ದೇವರಿಂದ ಎದುರು ನೋಡುವಂತದ್ದು, ದೇವರ ಒಂದು ಜನರ ಎದುರು ನೋಡುವಂತದ್ದು ನಾವು ನೋಡೋದಾದ್ರೆ The Lord has succeeded in convincing the people. ಅದು ಮಾತ್ರ ದೇವರು ಸ್ತಬ್ಧಪೂರ್ವಕವಾಗಿ ಜನರಿಗೆ ವಿಶ್ವಾಸನ ಗಳಿಸುವ ರೀತಿಯಲ್ಲಿ ಮಾಡಿ. No, Satan has succeeded ಯಾಕಂದ್ರೆ ಸೈತಾನನು ಜಯ ಹೊಂದಿದ್ದಾನೆ in convincing the people that ಜನರನ್ನ ಹೇಗೋ ಕನ್ವಿನ್ಸ್ ಮಾಡ್ತಾ ಇದ್ದಾನೆ. if you are generous in giving, God will not help you. ನೀನು ಚೆನ್ನಾಗಿ ಕೊಡೋದನ್ನ ದೇವ ಸಹಾಯ ಮಾಡೋದಿಲ್ಲ ಎಂಬುದಾಗಿ ಕೂಡ ನಿಮಗೆ ಕಿವಿ ಮಾತನಾಗ್ತಾನೆ. But we see in the Malachi book 3rd chapter 6 to 9. ಮಲಾಕಿಯದಲ್ಲಿ 3ನೇ ಅಧ್ಯಾಯ 6 ಹಾಗೂ 9 ಯಾರಾದ್ರೂ ಕೂಡ ಓದಿ. ಮಲಾಕಿ 3:6. For I am the Lord, I change not. Therefore, ye son of Jacob are not conceived. Even from the day of your father, you are gone away from mine ordinance, and have not kept them. Return unto me, and I will return unto you, said the Lord of hosts. But he said, wherein shall we return? Will a man rob God? Yet ye have robbed me. But ye say, wherein we robbed thee? In the tithes and offering. ತಮಿಳು ವಾಸಿಗೆ அது சொல்லணும். தமிழில் வஞ்சிக்கிறது, இங்கிலீஷில் will a man rob God? ಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದಾ? Yet he have robbed me. ಆತನಿಂದ ಕದ್ದುಕೊಂಡಿದ್ದಾನೆ. But he say, wherein have we robbed thee? ನಾವು ಎಲ್ಲಿನ ಕದ್ದುಕೊಂಡಿದ್ದೇವೆ? In tithes and offering. ಕಾಣಿಕೆಯ ವಿಷಯದಲ್ಲಿ, ದಶಮಭಾಗದ ವಿಷಯದಲ್ಲಿ. You are cursed with curse, for you have robbed me even with the whole nation. ಆದ ಕಾರಣ ಶಾಪಗ್ರಸ್ತರಾಗಿದ್ದೀರಿ ಎಂಬುದಾಗಿ ಹೇಳುವಂಥದ್ದು. See, if you interpret this one in a legalistic way, ನೀವು ಒಂದು ಸರಿಯಾದ ಲೀಗಲಿಸ್ಟಿಕ್ ವೇ ಅಲ್ಲಿ ನಾವು ಇದನ್ನು ಇಂಟರ್ಪ್ರೆಟ್ ಮಾಡಬೇಕಾದ್ರೆ, God just want your money perspective. ಸ್ಪೆಸಿಫಿಕ್ ಆಗಿ ದೇವರು ಹೇಳ್ತಿದ್ದಾರೆ, ದೇವರಿಗೆ ನಿಮ್ಮ ಹಣ ಬೇಕು perspective. You will miss that he is again trying to establish lordship. ಯಾಕಂದ್ರೆ ಆತನ ಕಾರ್ಯವನ್ನ ಆತನ ನಡೆಸುವುದಕ್ಕೋಸ್ಕರವಾಗಿ ಬೇಕು. You think that God just want your money. ದೇವರು ಅಂದುಕೊಳ್ಳಿ, ದೇವರಿಗೆ ನಿಮ್ಮ ಹಣ ಬೇಕು. Expand your capacity of receiving. ನೀವು ಪಡೆದುಕೊಳ್ಳುವಂತ ಹಣವನ್ನ ಎಕ್ಸ್ಪ್ಯಾಂಡ್ ಮಾಡಿ. Yes, what God means when he says you robbed me by withholding your tithes and offering. ನೀವು ನಿಮ್ಮ ಕಾಣಿಕೆಯನ್ನ, ದಶಮ ಭಾಗದನ್ನ ನೀವೇ ಇಟ್ಟುಕೊಂಡಿದ್ದೀರಾ. What it mean? ಇದರ ಅರ್ಥ ಏನು? Like those holy forbidden to touch. God says that holy is the forbidden tree in the Garden of Eden. He said you should not touch. ದೇವರು ಆ ಒಂದು ಏದೆನ್ ತೋಟದಲ್ಲಿ ಹೇಳುವ ಪ್ರಕಾರ ನೀವು ಆ ಒಂದು ಹಣ್ಣನ್ನ ತಿನ್ನಬಾರದು. ಅದೇ ರೀತಿಯಾಗಿ yes, tenth of your honey that is holy and belongs to strictly to God, that you should not touch it. ಯಾಕಂದರೆ ಅದೇ ರೀತಿಯಾಗಿ ನೀವು ದುಡಿದಂತ ಅದರಲ್ಲಿ ಒಂದು ಭಾಗ ಅದು ಪರಿಶುದ್ಧವಾದದ್ದು, ನೀವು ಅದು ಮುಟ್ಟಕೂಡದು. You should not touch that. ನೀವು ಅದನ್ನು ಮುಟ್ಟಕೂಡದು. God has commanded Adam that tree you should not touch, the fruit of the tree you should not touch. ದೇವರು ಆದಾಮನಿಗೆ ಈ ರೀತಿಯಾಗಿ
ಆಜ್ಞಾಪನೆ ಕೊಟ್ಟರು ನೀನು ಆ ಮರದ ಹಣ್ಣನ್ನ ಮುಟ್ಟಬಾರದು. ಅದೇ ರೀತಿಯಾಗಿ ನೀವು ದುಡಿದ 10ರಲ್ಲಿ ಒಂದು ಭಾಗವನ್ನ ನೀವು ಮುಟ್ಟಕೂಡದು. That's holy. ಅದು ಪರಿಶುದ್ಧವಾದದ್ದು. When we neglect his command to give, ನೀವು ಈ ಆಜ್ಞೆಯನ್ನ ನೀ ತವರಿ ಹೋದ್ರೆ, ತಪ್ಪಿ ಹೋದ್ರೆ, we reject his lordship and accept the lie. ಆತನಿಗೆ ಸುಳ್ಳಾಡಿದ್ರೆ, ಆ ಒಂದು ನಾಯಕತ್ವಕ್ಕೆ ನೀವು ದೂಷಣೆ ಮಾಡಿದ್ರೆ, We reject his lordship. ನೀವು ಆತನ ನಾಯಕ ಸ್ಥಾನವನ್ನ ತಿರಸ್ಕಾರ ಮಾಡಿದ್ದೀರಾ. We said that we don't want you as a lord. ನೀವು ಹೇಳ್ತಾ ಇದ್ದೀರಾ ಇಂಡೈರೆಕ್ಟ್ ಆಗಿ ನೀನು ನಮಗೆ ದೇವರಾಗಿರೋದು ಬೇಕಾಗಿಲ್ಲ. You cannot survive without keeping everything. ನೀವು ಎಲ್ಲವನ್ನ ಇಟ್ಟುಕೊಂಡು ಜೀವನ ಮಾಡಕ್ ಆಗೋದಿಲ್ಲ. Our it goes beyond that. ಗಳಿಗೆ ಅದಕ್ಕಿಂತ ಮುಂಚಿತವಾಗಿ ಹೋಗುತ್ತೆ. When you consume our tithes and offering, ನೀವು ಆತನ ಆ ಕಾಣಿಕೆಯನ್ನ ದಶಮಗನ್ನ ನೀವೇ ನುಂಗಿದ್ರೆ, it is not rejected Christ's lordship, it robs him of the opportunity of physical blessing to us. ಅದು ಮಾತ್ರವಲ್ಲ, ನೀವು ಆತ್ಮಿಕವಾದ ಐಕ್ಯತೆಯನ್ನು ಬಿಟ್ಟು ಬಿಡದೆ ನಿಮ್ಮ ದೇಹಕ್ಕೂ ಕೂಡ ಅಭಿವೃದ್ಧಿ ಆಗದೇ ಇರುತ್ತಲ್ಲ ಅದು ಕಾರ್ಯವನ್ನು ನಡೆಸುತ್ತೆ. It robs him of the opportunity of blessing physically. ಆತನ ಆಶೀರ್ವಾದಗಳನ್ನು ಶಾರೀರಿಕವಾಗಿ ನೀವು ಪಡೆದುಕೊಳ್ಳಲು ಅಸಾಧ್ಯವಾಗುವಂತೆ ನೀವು ಮಾಡುತ್ತೆ. See, God is having an opportunity to bless us physically. ದೇವರಿಗೆ ಅವಕಾಶ ಇದೆ ನಮ್ಮನ್ನು ಶಾರೀರಿಕವಾಗಿ ಆಶೀರ್ವಾದ ಮಾಡಲು. That physical blessing Satan robs us. ಆ ಶಾರೀರಿಕವಾದ ಆಶೀರ್ವಾದವನ್ನು ದೇವರು ಸೈತಾನನು ಕಸಿದುಕೊಳ್ತಾನೆ. Now let us read the 10th verses. ಈಗ 10ನೇ ವಾಕ್ಯವನ್ನು ಓದಿ. Bring the old tithes into the storehouse, that there may be food in my house. Test me in this, says the Lord Almighty, and see if I will not throw open the floodgates of heaven and pour out so much blessing that there will not be room enough to store it. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶವನ್ನ ನನ್ನ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರ್ಗಳನ್ನು ಸುರಿಸುವುದಿಲ್ಲವೋ ಎಂಬುದಾಗಿ ನನ್ನನ್ನು ಹೀಗೆ ಪರೀಕ್ಷಿಸಿ ಮಾಡಿ. He says, test me in this. ನನ್ನನ್ನು ಈ ರೀತಿಯಾಗಿ ನೀವು ಪರೀಕ್ಷೆ ಮಾಡಿ. See, when God asked Adam not to eat the fruit of the tree, ಇಲ್ಲಿ ದೇವರು ಆದಾಮನಿಗೆ ನೀನು ಆ ಮರದ ಹಣ್ಣನ್ನು ತಿನ್ನಕೂಡದು ಎಂಬುದಾಗಿ ಹೇಳಿದಾಗ, what Satan did? ಸೈತಾನ ಏನ್ ಮಾಡ್ದ? Did God ask you not to eat this one? ಆತನ ಹೇಳ್ತಿದ್ದಾನೆ, ದೇವರು ಇದನ್ನ ತಿನ್ನಕೂಡದೋ ಎಂಬುದಾಗಿ ಹೇಳಿದರು. See, here God said, test me in this. ಇಲ್ಲಿ ದೇವರು ಹೇಳ್ತಿದ್ದಾರೆ, ನೀನು ಇದರಲ್ಲಿ ಪರೀಕ್ಷೆ ಮಾಡು, Says the Almighty Lord. ಸರ್ವಶಕ್ತನ ದೇವರು ಹೇಳೋದು. And Satan will come to say, ಸೈತಾನ ನಿಮ್ಮ ಹತ್ರ ಬಂದು ಹೇಳ್ತಾನೆ, Lord will open the doors of heaven. ಓ ಪರಲೋಕದ ದ್ವಾರಗಳನ್ನು ತೆರೆದೇ ಇರುವಾನೋ? He'll put a question to you. ಪ್ರಶ್ನೆಯನ್ನು ಹಾಕ್ತಾನೆ. Then what will say? ಹಾಗೇನ್ ಮಾಡ್ತೀರಾ? That's also the right question. ಓ ಅದು ಕೂಡ ಸರಿಯಾದ ಎಂಬುದಾಗಿ ತಲೆ ಆಡ್ತೀರಾ. So this month I'll take it as this. ಓ ಹೌದು, ಈ ತಿಂಗಳಿನ ಟೈಟ್ನ ನನಗಾಗಿ ಉಪಯೋಗಿಸೋಣ. We'll see next month. ಮುಂದಿನ ತಿಂಗಳು ನೋಡ್ಕೊಳ್ಳೋಣ. See, I'm not preaching this one because of money. ನಾನು ಹಣಕ್ಕಾಗಿ ಇದನ್ನು ಮಾತಾಡ್ತಾ ಇಲ್ಲ. What the Spirit of God put in my heart for this message I'm saying. ಎಲ್ಲಿ ತಪ್ಪಿದಿರೋ ತವರಿದಿರೋ ಅದಕ್ಕಾಗಿ ದೇವರ ಆತ್ಮನು ನಮಗೆ ತಿಳಿಪಡ್ತಾ ಇದ್ದಾನೆ. And he says, see if I will not throw open the floodgates of heaven. ನೀವು ನೋಡಿ ನಾನು ಪರಲೋಕದ ದ್ವಾರಗಳನ್ನು ತೆರೆದೇ ಇರುವನು. You should understand what is floodgate of heaven. ನೀವು ಪರಲೋಕದ ದ್ವಾರಗಳೆಂಬುದ ಅರ್ಥ ಮಾಡಿಕೊಳ್ಳುವಾಗ ಅದೇನು? And pour out so much blessing that there will be no room to enough. ಯಾಕಂದ್ರೆ ಅದನ್ನು ಸುರಿಸುವಾಗ ನಿನಗೆ ಸ್ಥಳ ಇರೋದಿಲ್ಲ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ. Hallelujah. 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 And if you keep continuing reading, I will prevent the pest from devouring your crops, and the vines in your field will not cast the fruit, says Almighty. ನೀವು ಕಂಟಿನ್ಯೂ ಆಗಿ ಓದುವಂತ ಸಂದರ್ಭದಲ್ಲಿ ನಿಮಗೆ ಅರ್ಥ ಆಗುತ್ತೆ. Then all the nations will call you blessed, for yours will be a delightful land. ಅದು ಮಾತ್ರವಲ್ಲ, ನಿಮ್ಮ ದೇಶವು ಆನಂದವಾಗಿರುವುದು, ಇದು ಸೇನಾಧೀಶ ಯೆಹೋವನ ನುಡಿ. When he commands giving, ಸಕಲ ಜನಾಂಗಗಳು ಕೂಡ ಆಶೀರ್ವಾದವಾಗಿರುತ್ತವೆ. when he commands giving tithes and offering, ನೀವು ಆತನು ಆಜ್ಞಾಪಿಸುವಾಗ ಆ ಕಾಣಿಕೆ ದಶಮಾಂಶವನ್ನು ಕೊಡು ಎಂಬುದಾಗಿ, here is begging not to rob him from the privilege of reviewing and devouring growing of pampered crops. ಆತನ ಹತ್ರದಿಂದ ಕಸಿದುಕೊಳ್ಳೋದೆಲ್ಲ, ಆತನ ಹತ್ರದಿಂದ ಕಿತ್ತುಕೊಳ್ಳೋದೆಲ್ಲ ಆತನಿಗೆ ಕೊಡುವಂಥದ್ದು, ಅದರ ಮೂಲಕವಾಗಿ ಆಶೀರ್ವಾದಗಳು ಖಂಡಿತವಾಗಿ ಇದೆ. When he commands you giving the tithes and offering, ಆತನು ಆಜ್ಞಾಪಿಸುವಾಗ ದಶಮಭಾಗ ಕಾಣಿಕೆಯನ್ನ ಕೊಡಿ ಎಂಬುದಾಗಿ, he is begging us not to rob him. ಅದರ ಅರ್ಥ ಆತನಿಗೆ ಹೇಳ್ತಿದ್ದಾನೆ, ಆತನಿಂದ ಕದ್ದುಕೊಳ್ಳದೆ, The privilege of ಅದು ಮಾತ್ರವಲ್ಲ ಅದನ್ನ ಸದವಕಾಶವಾಗಿ ಎಣಿಸಿ, that he may rebuke and devour the growing of the ample crops.
that he may rebuke and devour the growing crops. ಯಾಕಂದ್ರೆ ಅದನ್ನ ತಿರಸ್ಕಾರ ಮಾಡಿ ಅದನ್ನ ತಳ್ಳಿ ಹಾಕಿ ಮತ್ತೆ ಅದನ್ನ ಕೊಯ್ಯುವುದಕ್ಕಾಗಿ. See, every area of the life, as I said, ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದ ಹಾದಿಯಲ್ಲಿ, as John said, that you may prosper, be in health, in everything. ನೀನು ಎಲ್ಲಾ ವಿಷಯದಲ್ಲಿ ಆತ್ಮ ಅಭಿವೃದ್ಧಿ ಪ್ರಕಾರ ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಹೊಂದು. Lord, I wish above all things that thou may prosper. ನೀ ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು. And be in health. ಸುಕ್ಷೇಮವಾಗಿರಬೇಕು. Even as thy soul prosper. ಆತ್ಮವು ಅಭಿವೃದ್ಧಿ ಹೊಂದೋ ಪ್ರಕಾರವೇ. In all the area. ಎಲ್ಲ ಮಾರ್ಗದಲ್ಲಿ. It may be anything. ನಿನ್ನ ಎಲ್ಲ ಜೀವಿತದ ಹಾದಿಗಳಲ್ಲಿ. Will you live in such a way that you always look to God as your answer to any problem? ನೀವು ಯಾವಾಗಲೂ ನೀವೆಲ್ಲ ಪ್ರಶ್ನೆಗಳಿಗೂ ಉತ್ತರಕ್ಕಾಗಿ ಆತನ ಎಲ್ಲಾ ಗಳಿಗೆಯಲ್ಲಿ ಎದುರು ನೋಡ್ತೀರಾ. Will you always trust him to open doors and trust that he always has your best interest in mind? ನೀವು ಆತನಿಗೆ ಎಲ್ಲಾ ರೀತಿಯಲ್ಲಿ ಎಲ್ಲಾ ಗಳಿಗೆಯಲ್ಲಿ ಆತನಿಗೆ ಭರವಸೆಟ್ಟು ಆತನು ನಮಗೆ ಸಹಾಯ ಮಾಡ್ತಾನೆ ಎದುರು ನೋಡ್ತೀರಾ. And will you try to remember to sow good seeds that God may bless you with a good harvest? ಅದು ಮಾತ್ರವಲ್ಲ, ನೀವು ಒಳ್ಳೆ ಬೀಜವನ್ನು ಬಿತ್ತುತ್ತೀರಾ, ಅದರ ಮೂಲಕವಾಗಿ ಮತ್ತೊಬ್ಬರನ್ನು ಕೂಡ ಆಶೀರ್ವದಿಸುವಂತೆ. You know, this week two incidents took place, 2 deaths. ಈ ವಾರದಲ್ಲಿ 2 ಘಟನೆಗಳು ನಡೆಯಿತು. I had been to one house yesterday to pray. They were yesterday to pray. ಮೊನ್ನೆಯ ದಿನದಲ್ಲಿ. So there my sister was giving testimony. ಅವರೊಂದು ಸಾಕ್ಷಿಯನ್ನು ಕೊಡ್ತಾ ಇದ್ರು. He has gone to IC 5 times and came out. 5 ಬಾರಿ ಅವರು ಐಸಿಗೆ ಹೋಗಿ ಹೊರಗಡೆ ಬಂದಿದ್ದಾರೆ. See, some people just fall down with heart attack. Before taking to hospital, they put in ICU and they come out as a dead body. ನೋಡಿ, ಯಾರೋ ಒಬ್ರು ತಕ್ಷಣವಾಗಿ ಹೃದಯ ಆಘಾತ ಉಂಟಾಯ್ತು, ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಹೊರಗಡೆ ಬರ್ಬೇಕಾದ್ರೆ ಶವವಾಗಿ ಬರ್ತಾರೆ. It's a cardiac arrest. ಅವ್ರಿಗೆ ಹೇಳ್ತಾರೆ ಹೃದಯ ಒಂದು ಆಘಾತ. I am not saying. ನಾನು ಹೇಳ್ತಾ ಇಲ್ಲ. Somebody testified about me. ಮತ್ತೊಬ್ಬರು ನನ್ನ ಕುರಿತಾಗಿ ಸಾಕ್ಷಿ ಹೇಳಿದ್ದು. He went 5 times to ICU and came out. ಅವರು 5 ಸಾರಿ ಐಸಿಗೆ ಹೋಗಿ ಬಂದಿದ್ದಾರೆ ಎಂಬುದನ್ನು ನನ್ನ ಕುರಿತಾಗಿ ಹೇಳ್ತಾರೆ. That's what Paul says. John says. ಅದಕ್ಕೆ ಯೋಹಾನ ಹೇಳೋದು, I wish above all things that thou may prosper. ನಾನು ಆಸೆ ಪಡ್ತೇನೆ, ಇಷ್ಟಪಡ್ತೇನೆ, ಎಲ್ಲಾ ವಿಷಯದಲ್ಲಿ ಸುಕ್ಷೇಮವಾಗಿ. And be in health as even as the soul prospereth. ಆತ್ಮ ಅಭಿವೃದ್ಧಿ ಹೊಂದ ಪ್ರಕಾರ ಎಲ್ಲಾ ವಿಷಯದಲ್ಲೂ ಅಭಿವೃದ್ಧಿ ಹೊಂದು. As soul prospereth. ಆತ್ಮ ಅಭಿವೃದ್ಧಿ ಹೊಂದ ಪ್ರಕಾರ. It's not only ICU. ಇದು ಐಸಿಯು ಮಾತ್ರ ಅಲ್ಲ. As David says, Psalmist says. ಕೀರ್ತನೆಗಾರ ಹೇಳೋ ರೀತಿಯಲ್ಲಿ, even though we walk in the valley of shadow of death, ನೀನು ಮಾಡ ಅಂಧಕಾರದಲ್ಲಿ ಹೋಗುವಾಗಲೂ I am will be with us. ನಾನು ಇದ್ದೇನೆ. He will be with us. Hallelujah. Hallelujah. He says, I am. ನಾನೇ. Nobody can be with us. ಯಾರು ಕೂಡ ಅಲ್ಲ, ನಾನೇ. He will be with us. ಆತನ ಜೊತೆ ಇರ್ತಾನೆ. There he will say, I am the healer. ಅಲ್ಲಿ ನಾನು ಹೇಳ್ತೇನೆ, ನಾನೇ ಸೌಖ್ಯದಾಯಕ. There he will declare his name. ಆತನ ಹೆಸರು ಹೇಳ್ತೇನೆ, ನಾನೇ ಸೌಖ್ಯದಾಯಕ. I am the healer. ನಾನೇ ಸೌಖ್ಯದಾಯಕ. I am the healer. I am the healer thee, he says. ನಾನೇ ಗುಣಪಡಿಸುವಾತನು. Hallelujah. Hallelujah. Wherever you go, we pray. ಎಲ್ಲೋದು ಕೂಡ ನೀವು ಪ್ರಾರ್ಥನೆ ಮಾಡಿ. We pray like the scripture says. I'll send forth my word and I will heal. ನಾನು ನನ್ನ ವಾಕ್ಯವನ್ನು ಕಳುಹಿಸಿ ನಾನು ಗುಣಪಡಿಸುತ್ತೇನೆ. Because the Bible says in his word there is a life. ಯಾಕಂದ್ರೆ ಸತ್ಯವೇದ ಹೇಳ್ತದೆ, ಆತನ ವಾಕ್ಯದಲ್ಲಿ ಜೀವ ಇದೆ. It's by experience I'm saying it. ಅನುಭವದೊಡನೆ ಹೇಳ್ತಿದ್ದಾರೆ. In one case the doctors declare that no more the blood will be manufactured in your body. ಯಾಕಂದ್ರೆ ಒಂದು ಕೇಸ್ನಲ್ಲಿ ವೈದ್ಯರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಆ ರಕ್ತ ಉತ್ಪತ್ತಿ ಆಗೋದಿಲ್ಲ, ಮತ್ತೆ ಅದು ಸಾಗೋದಿಲ್ಲ ಎಂಬುದಾಗಿ. But at that time God gave me that revelation. ಆ ಗಳಿಗೆಯಲ್ಲಿ ದೇವರು ಪಾಸ್ಟರ್ಗೆ ಒಂದು ಪ್ರಕಟಣೆ ಕೊಟ್ಟರು. I just preached that word and I just prayed. ಆ ವಾಕ್ಯವನ್ನು ಇಟ್ಟು ನಾನು ಪ್ರಾರ್ಥನೆ ಮಾಡಿದೆ. God says that he will send forth his word and he will heal. ಆತನು ವಾಕ್ಯವನ್ನು ಕಳಿಸಿ ಗುಣಪಡಿಸ್ತಾನೆ. And the word says, ಆ ವಾಕ್ಯ ಹೇಳಿತು, his word will go to the marrows of the bones. ಆ ಕಿಲು ಮಜ್ಜೆಗಳಿಗೆ ಇಳಿದು ಹೋಗಿ ವಾಕ್ಯ. Hallelujah. Hallelujah. From where the blood manufactured is from the marrows of bones. ಎಲ್ಲಿ ಆ ಒಂದು ರಕ್ತೋತ್ಪತ್ತಿ ಆಗುತ್ತೆ, ಕಿಲು ಮಜ್ಜೆಯಲ್ಲಿ ರಕ್ತೋತ್ಪತ್ತಿ, ಆ ವಾಕ್ಯ ಕಿಲು ಮಜ್ಜೆ ಒಳಗೆ ಹೋಗುತ್ತೆ. But the Bible says his word will go to the marrows of bones. ಯಾಕಂದ್ರೆ ವಾಕ್ಯ ಹೇಳುತ್ತೆ, ಆತನ ವಾಕ್ಯವು ಕಿಲು ಮಜ್ಜೆಯ ಒಳಗೆ ಇಳಿದು ಹೋಗಿ and it will heal them.
ಗುಣಪಡಿಸುತ್ತೆ. Hallelujah. Hallelujah. I can stand anywhere, I can ನಾ testify. ಎಲ್ಲಿ ಬೇಕಾದ್ರೆ ನಿಂತುಕೊಂಡು ಹೇಳ್ಬಹುದು, ಸಾಕ್ಷಿ It's a ಹೇಳ್ಬಹುದು. living testimony. ಇದು ಜೀವವುಳ್ಳ ಸಾಕ್ಷಿ. I've experienced this healing. ಇದನ್ನ ನಾ ಅನುಭವ ಮಾಡಿದ್ದೇನೆ, ನೋಡಿದ್ದೇನೆ ಆ ಗುಣ ಸೌಖ್ಯತೆ. Hallelujah. Hallelujah. 2 days back I've been to Care Market, City Market. ಎರಡು ದಿನಗಳ ಮುಂಚಿತವಾಗಿ ಕೇರ್ ಮಾರ್ಕೆಟ್ ಹೋಗಿದ್ರು. City Market. ಸಿಟಿ ಮಾರ್ಕೆಟ್ I ನಲ್ಲಿ. was so excited to see the market. ಆ ಮಾರ್ಕೆಟ್ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. It was so clean ತುಂಬಾ ಸ್ವಚ್ಛವಾಗಿತ್ತು. and it was functioning as normal. ಇದು ನಾರ್ಮಲ್ ರೀತಿಯಲ್ಲಿತ್ತು. All the shops were open ಎಲ್ಲ ಅಂಗಡಿಗಳು ತೆರಲ್ಪಟ್ಟಿತ್ತು. and people coming and buying, and ಜನರು ಬರೋದು, ಕೊಂಡುಕೊಳ್ಳೋದು, ಹೋಗೋದು. you won't believe tears was just rolling from my eyes. ನೀವು ನಂಬೋದಿಲ್ಲ ಗೊತ್ತಿಲ್ಲ, ನನ್ನ ಕಣ್ಣಲ್ಲಿಂದ ನೀರು ಬಂತು. I was thinking to just shout and give thanks to the Lord in the front. ನಾ ಅಂದುಕೊಂಡೆ ಅಲ್ಲಿ ನಾನು ಕಿರಚಿ ದೇವರಿಗೆ ಸ್ತೋತ್ರ ಮಾಡೋಣ ಎಂಬುದಾಗಿ. That God has given back the Bangalore to us. ದೇವರು ಮತ್ತೆ ಬೆಂಗಳೂರು ಪಟ್ಟಣವನ್ನು ನಮಗೆ ಕೊಟ್ಟಿದ್ದಾರೆ. The City Market has given it. ಮತ್ತೆ ಆ ಒಂದು ದೇಶವನ್ನ ಕೊಟ್ಟಿದ್ದಾರೆ. The market has been functioning. ಆ ಮಾರ್ಕೆಟ್ ಚೆನ್ನಾಗಿ ಕೆಲಸ ನಡೀತಾ ಇದೆ. People are just selling and buying. ಆ ಸಿಟಿ ಮಾರ್ಕೆಟ್ ನಲ್ಲಿ ಜನರು ಖರೀದಿಸ್ತಾ ಇದ್ದಾರೆ, ಕೊಂಡುಕೊಳ್ತಾ It's ಇದ್ದಾರೆ. so good to see. ತುಂಬಾ ಚೆನ್ನಾಗಿದೆ. And vegetable was so cheap there. ಆ ಮಾರ್ಕೆಟ್ ನಲ್ಲಿ ತುಂಬಾ ವೆಜಿಟೇಬಲ್ಗಳು, ತರಕಾರಿಗಳು ತುಂಬಾ ಕಡಿಮೆ ಬೆಲೆ. It was so fresh. ತುಂಬಾ ಫ್ರೆಶ್ ಆದಂತದ್ದು. And any vegetable 1 kg 20 rupees. ಏನೇ ತರಕಾರಿ ತೆಗೆದುಕೊಳ್ಳಿ ಕೆಜಿ 20 ರೂಪಾಯಿ. God so gracious. ಎಂಬ ದಯಾಪೂರ್ವಕನು. He has prevented such a big market and the people from the COVID-19. ಕರ್ತನು ಆ ಒಂದು ಕೇರ್ ಮಾರ್ಕೆಟ್ ಅನ್ನ, ಅಲ್ಲಿರುವ ಜನರನ್ನ ಆ ಒಂದು ಕೋವಿಡ್-19 ಇಂದ ಸಂರಕ್ಷಣೆ ಮಾಡಿ Still abundantly to us. ಅತ್ಯಧಿಕವಾಗಿ ಆ ಒಂದು ತರಕಾರಿಗಳನ್ನು ನಮಗೆ ಕೊಟ್ಟಿದ್ದಾನೆ. Whenever I go to the market, I used to give thanks to the Lord. ಯಾವಾಗೆಲ್ಲ ನಾನು ಮಾರ್ಕೆಟ್ ಗಳಿಗೆ ಹೋಗ್ತೇನೆ, ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. I used to remember how God calculates how much is need and so much He just gives. ದೇವರು ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ದೇವರು ಕೊಡುತ್ತಾನೆ ಎಂಬುದಾಗಿ ನಾನು ಯೋಚಿಸುತ್ತೇನೆ. I don't know whether you people think it or not. ನೀವು ಯೋಚಿಸ್ತೀರಾ ಇಲ್ವೋ ನನಗೆ ಗೊತ್ತಿಲ್ಲ. I used to think like this. ಪಾಸ್ಟರ್ ಇದೇ ರೀತಿ ಯೋಚನೆ ಮಾಡೋದುಂಟು. How many lakhs of people are there? ಎಷ್ಟು ಲಕ್ಷ ಜನರಿದ್ದಾರೆ. How God will calculate them? ಈ ಯಾವ ರೀತಿಯಲ್ಲಿ ಆ ತರಕಾರಿಗಳು ಲೋಡ್ಗಳು ಬರುತ್ತೆ. How will calculate and how many kgs of? ಅವ್ರು ಯಾವ ರೀತಿಯಲ್ಲಿ ಲೆಕ್ಕ ಹಾಕ್ತಾರೆ, ಇದು ಯಾವ ರೀತಿಯಲ್ಲಿ ಎಷ್ಟು ಕೆಜಿ ಹೋಗುತ್ತೆ. It's so beautiful to see. ಇದು ಎಷ್ಟು ಅದ್ಭುತವಾದದ್ದು. Of course, we were just praying for the whole everything, all the ನಾವು ಎಲ್ಲದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋದುಂಟು, ಎಲ್ಲವೂ ಕೂಡ ತೀರಲ್ಪಡೆ ನಾರ್ಮಲ್ ಆಗಲಿ ಎಂಬುದಾಗಿ. Everybody was praying, but we have the joy that God has heard our prayers. ಎಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ ಪ್ರಪಂಚದಲ್ಲಿ, ಆದರೆ ನಮಗೆ ಒಂದು ಸಂತೋಷ, ನಮ್ಮ ಪ್ರಾರ್ಥನೆ ಕೇಳಲ್ಪಟ್ಟಿದೆ, ಉತ್ತರ ಸಿಕ್ಕಿದೆ ಎಂಬುದಾಗಿ. Because we went there and we saw ನಾವು ಕಣ್ಣಾರೆ ನೋಡಿ ನಾವು ಬಂದಿದ್ದೇವೆ. the fruits and vegetables was in abundance. ಆ ಒಂದು ಸ್ಥಳದಲ್ಲಿ ಹಣ್ಣುಗಳು ತರಕಾರಿಗಳು ಅತಿ ಹೆಚ್ಚು. We didn't imagine. Here you used to get it 1 kg beans for 80 rupees, but there 20 rupees. ನಮ್ಗೆ ಇಲ್ಲಿ 1 kg ಬೀನ್ಸ್ 80 ರೂಪಾಯಿ ಸಿಗುತ್ತೆ, ಆರಲ್ಲಿ ನಮ್ಗೆ 20 ರೂಪಾಯಿ ನಾನು ನೋಡಿದೆ. So I was praising the Lord all the way. ದೇವರಿಗೆ ಸ್ತೋತ್ರ ಮಾಡ್ತಿದ್ದೆ. Hallelujah. Hallelujah. So as I said, as the soul prospereth, you will prosper. ಆತ್ಮವು ಅಭಿವೃದ್ಧಿ ಪ್ರಕಾರವೇ ನೀವು ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಿ. You will prosper in everything. ಎಲ್ಲದಲ್ಲೂ ಸುಕ್ಷೇಮವಾಗಿರಿ. In health too. ಆರೋಗ್ಯದಲ್ಲೂ. Keep in mind that I am that I am. ಯಾವಾಗಲೂ ನೆನಪಿಟ್ಟುಕೊಳ್ಳಿ, ನಾನೇ ಇರುವಾತ. If you want anything, ನಿಮಗೆ ಏನೇ ಬೇಕಿದ್ರು just call upon the Lord. ದೇವರನ್ನ ಕೂಗಿಕೊಳ್ಳಿ. And for that particular need, He will be. ಪ್ರತ್ಯೇಕವಾದ ಬೇಡಿಕೆಗಾಗಿ ಆ ಗಳಿಗೆಯಲ್ಲಿ And He will be there. ಆತನು ನಿನಗೆ ಸಹಾಯಕನಾಗಿರ್ತಾನೆ. There He will be. ಆತನು ಅಲ್ಲಿದ್ದಾನೆ. And He will say, I am your deliverer. ನಾನು ಇರುವಾತನ ಆತನ ಕೂಗಿಕೊಳ್ಳುವಾಗ ಆತನು ಬಿಡುಗಡೆ ಮಾಡ್ತಾನೆ. If you want deliverance, you call Him. He will say, I am. ನಿನಗೆ ಬಿಡುಗಡೆ ಬೇಕಾಗಿದ್ರೆ ನೀನು ಕೂಗಿಕೋ, ಬಿಡುಗಡೆ ಮಾಡ್ತಾನೆ. If you want protection, He will say that I am your protector. ಸಂರಕ್ಷಣೆ ಬೇಕಾಗಿದ್ರೆ ನಾನೇ ಸಂರಕ್ಷಣೆಯಾಗಿ
ಕರ್ತನು You ಸಂರಕ್ಷಿಸ್ತಾನೆ. can keep on adding whatever you need. ನಿಮಗೆ ಏನೆಲ್ಲ ಬೇಕೋ ಅದನ್ನ ಆಡ್ ಮಾಡ್ತಲೇ ಹೋಗ್ಬಹುದು. There's no limit for that. ಅದಕ್ಕೆ ಯಾವುದೇ ಲಿಮಿಟ್ ಇಲ್ಲ. You got the message today? ನಿಮಗೆ ಇದರ ಸಂದೇಶ ಅರ್ಥ ಆಯ್ತಾ? Let us stop it here. ಇಲ್ಲಿ ನಾವು ನಿಲ್ಲಿಸೋಣ. First ನಿಕ್ಕೆ ಮೇಲೆ ನಿಲ್ಲಿಸೋದಕ್ಕೆ ತುಂಬಾ ಕಷ್ಟ. I love the word of God ದೇವರ ವಾಕ್ಯನ ಪಾಸ್ಟರ್ ತುಂಬಾ ಪ್ರೀತಿಸ್ತಾರೆ, more than anything. ಎಲ್ಲದಕ್ಕಿಂತ ಹೆಚ್ಚಿದಾಗಿ. I love that every day somewhere one sermon I have taken. But the day has not come. ಕೇಳಿಸಿಲ್ಲ, ಸುಮಾರು ಸತಿ ಕೇಳಿದ್ದಾರೆ. ಗೊತ್ತಿಲ್ಲ. Let's stand. ಎಲ್ಲರೂ ಕೂಡ ನಿಂತುಕೊಳ್ಳೋಣ.
പ്രാർത്ഥിച്ചല്ലോ നാഥ, അതുപോലുള്ള ഒരു അനുഗ്രഹം ഞങ്ങളുടെ മേലിന്ന് പൊഴിയണമേ നാഥ. ആത്മീകമായിട്ടുള്ള അനുഗ്രഹം ദൈവമേ, ശാരീരികമായിട്ടുള്ള അനുഗ്രഹം, ഭൗതികമായിട്ടുള്ള അനുഗ്രഹം ദൈവമേ, എല്ലാവற்றிലും ദൈവമേ, എല്ലാത്തിലും എന്ന് പറഞ്ഞല്ലോ നാഥ. ആമേനപ്പ. ആ എല്ലാ അനുഗ്രഹങ്ങൾ ഞങ്ങൾക്ക് വേണമപ്പ ദൈവമേ. ഇന്ന് ഞങ്ങൾ പഠിച്ച വചനപ്രകാരം ദൈവമേ വിട്ടുകൊടുക്കുന്ന ഹൃദയങ്ങളായിട്ട് ദൈവമേ ഞങ്ങളെ മാറ്റും അപ്പാ ദൈവമേ ലോഡ്. എല്ലാ ദൈവമേ അഡമന്റും